ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಭಾನುವಾರ ದೇವರ ಸನ್ನಿಧಾನದಲ್ಲಿ ಕೂಡಿ ಬಂದಿರೋಂಥ ಎಲ್ಲರಿಗೂ ಮತ್ತು ಇದನ್ನು ವೀಕ್ಷಿಸುತ್ತಿರೋಂಥ ಪ್ರತಿಯೊಬ್ಬರಿಗೂ ನಾನು ಕಾದೋಸ್ ಚರ್ಚಿನ ಮೂಲಕ ನಿಮ್ಮೆಲ್ಲರನ್ನು ನಾನು ಸ್ವಾಗತ ಮಾಡ್ತೀನಿ. ಮತ್ತು ದೇವರ ವಾಕ್ಯವನ್ನು ಹೇಳೋದಕ್ಕೆ ದೇವರು ಕೊಟ್ಟಂಥ ಸದಾವಕಾಶಕ್ಕಾಗಿ ದೇವರಿಗೆ ನಾನು ಕೋಟಿ ಕೋಟಿ ಸ್ತೋತ್ರನ ಸಲ್ಲಿಸುತ್ತೇನೆ. ದೇವರೊಟ್ಟಿಗೆ ನಾನು ಪ್ರಾರ್ಥನೆ ಮಾಡುವಾಗ ನನಗೆ ನಿನ್ನೆ ಮುಂಚೆನೇ ನಾನು ದೇವರ ಸನ್ನಿಧಾನದಲ್ಲಿ ಕೇಳ್ತಾ ಇದ್ದೆ, ಭಾನುವಾರ ಆರಾಧನೆಗೆ ಹೋಗ್ಬೇಕು ದೇವರೇ, ಯಾವ ವಾಕ್ಯ ತೊಗೊಳ್ಬೇಕು, ಯಾವುದು ಮಾತಾಡಬೇಕು, ಏನು ಮಾತಾಡಬೇಕು ಅಂತ ಹೇಳುವಾಗ ದೇವರು ನನಗೆ ಕೊಟ್ಟಂಥ ಆಲೋಚನೆ, ದೇವರು ಕೊಟ್ಟಂಥ ಒಂದು ಸಂದೇಶ, ಭಯ ಪಡಬೇಡ. ಭಯ, ಇವತ್ತು ಎಷ್ಟೋ ಜನರು ಭಯ ಪಡ್ತಾ ಇದ್ದೀರಾ. ಓಕೆ, ಭಯ ಪಡ್ತಾ ಇದ್ದೀರಾ ಅಂತ. ಭಯ ಅನೇಕರು, ಕೆಲವರು ಭಯ ಅಂದರೆ ಏನಂದರೆ ನಿಮ್ಮ ಸ್ಪಿರಿಚುವಲಲ್ಲಿ ಮತ್ತು ನಿಮ್ಮ ಕುಟುಂಬದ ವಿಷಯದಲ್ಲಿ, ನಿಮ್ಮ ಜೀವಿತ ವಿಷಯದಲ್ಲಿ ನಿಮಗೆ ಆಗುವಂಥ ಪ್ರತಿಯೊಂದು ಸಮಸ್ಯೆಗಳನ್ನ ನೋಡಿ ಇವತ್ತು ಜಗತ್ತಲ್ಲಿ ಏನೆಲ್ಲ ನಡೀತಾ ಇದೆ, ಕುಟುಂಬದಲ್ಲಿ ಏನೆಲ್ಲ ನಡೀತಾ ಇದೆ, ದಾಂಪತ್ಯ ಜೀವಿತದಲ್ಲಿ ಏನೆಲ್ಲ ನಡೀತಾ ಇದೆ, ಮುಂದೆ ಭವಿಷ್ಯತ್ತೇನು, ನನ್ನ ಕೆಲಸ ಏನು, ನನ್ನ ಬಿಸ್ನೆಸ್ ಏನು ಅಂಥೇಳಿ ಅನೇಕರು ನಾನಾ ವಿಧವಾದ ರೀತಿಯಲ್ಲಿ ಭಯ ಪಡ್ತಾ ಇದ್ದೀರಾ ಅಂಥೇಳಿ ದೇವರ ಆತ್ಮ ನನಗೆ ತಿಳಿಸ್ಕೊಟ್ರು. ಅದಕ್ಕೆ ದೇವರು ಇವತ್ತು ಪ್ರತಿಯೊಬ್ಬರಿಗೂ ರಾತ್ರಿ ಮಲಗೋದು ಭಯ, ರೋಗ ಬಂದರೆ ಭಯ, ಕೆಲವರಿಗೆ ಎತ್ತೋಳೋದಕ್ಕೆ ಭಯ ಇದೆ, ಅನೇಕ ವಿಧವಾದ ರೀತಿಯಲ್ಲಿ ಕೆಲವರಿಗೆ ಟ್ರಾವೆಲ್ ಮಾಡೋದಕ್ಕೆ ಭಯ ಇದೆ, ನಾನಾ ವಿಧವಾದ ರೀತಿಯಲ್ಲಿ ಕೆಲವರಿಗೆ ಒಂದೊಂದು ರೀತಿಯಲ್ಲಿ ಭಯ ಇದೆ. ಕೆಲವರಿಗೆ ದೆವ್ವ ಬರುತ್ತಂದರೆ ಭಯ, ಕೆಲವರಿಗೆ ಕೆಲವು ಪ್ರಾಣಿಗಳು ನೋಡುವಾಗ, ಕ್ರಿಮಿಕೀಟಗಳು ನೋಡುವಾಗ ಕೆಲವರಿಗೆ ಭಯ ಉಂಟಾಗುತ್ತೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಭಯ ಪಡಬೇಡ, ನಾನು ನಿಮ್ಮ ಸಂಗಡ ಇದ್ದೇನೆ ಅಂತ. ಅದು ಮಾತ್ರ ಅಲ್ಲ, ಬೈಬಲ್ ವಾಕ್ಯದಲ್ಲಿ, ಸತ್ಯವೇದ ವಾಕ್ಯದಲ್ಲಿ ದೇವರು ಭಯ ಪಡಬೇಡ ಅಂತೇಳಿ 365 ಟೈಮ್ಸು ದೇವರು ಹೇಳಿದ್ದಾರೆ. ಹಲ್ಲೆಲೂಯಾ. 365 ಟೈಮ್ಸು ಭಯ ಪಡಬೇಡ, ಭಯ ಪಡಬೇಡ, ಭಯ ಪಡಬೇಡ. ಯಾಕಂದರೆ ಪ್ರತಿಯೊಬ್ಬನ ಜೀವಿತದಲ್ಲಿ ಇರೋದು ಇವತ್ತು ಏನು ಗೊತ್ತಾ? ಭಯ. ನನ್ನ ಜೀವಿತದಲ್ಲಿ ಏನಾಗುತ್ತೆ, ನನ್ನ ಕುಟುಂಬದಲ್ಲಿ ಏನಾಗುತ್ತೆ, ನನ್ನ ವಿಷಯ, ನನ್ನ ಸಭೆ ಏನಾಗುತ್ತೆ, ನನ್ನ ಸೇವೆ ಏನಾಗುತ್ತೆ, ನನ್ನ ಕೆಲಸ ಏನಾಗುತ್ತೆ, ನನ್ನ ದಾಂಪತ್ಯ ಜೀವಿತ ಸರಿಯಾಗಿ ನಡೆಯುತ್ತಾ ಅಂತೇಳಿ ಈ ರೀತಿಯಾಗಿ ಭಯ ಪಡ್ತಾ ಇರ್ತಾರೆ. ಅದು ಮಾತ್ರ ಅಲ್ಲ, ಬೈಬಲ್ ವಾಕ್ಯದಲ್ಲಿ ಕೂಡ ಅನೇಕ ಸೇವಕರು ಯೌಷನ ಯುದ್ಧಕ್ಕೆ ಹೊರಡುವಾಗ ದೇವರು ಹೇಳ್ತಾರೆ, ಭಯ ಪಡಬೇಡ. ಎಲಿಯನು ಯಜ್ಞವೇದಿಯನ್ನು ಕಟ್ಟೋದಕ್ಕಿಂತ ಮುಂಚೆ ಅವನು ಯಾರನ್ನ ನೋಡಿ ಭಯ ಪಡ್ತಾನೆ? ಎಲಿಯನು ಅಶೂರರು ಮತ್ತು ಬಾಳ ಅವ್ರ ವಿಗ್ರಹ ಇದು ಬರುವಾಗ, ಬಾಳ ಪ್ರವಾದಿಗಳು ಬರುವಾಗ, ಅವನು ಅದಕ್ಕೆ ಮುಂಚೆ ಅವನು ಸ್ವಂತ ಬಲದಲ್ಲಿ ಮಾಂಸದ ಕಾರ್ಯದಲ್ಲಿ ಯೋಚನೆ ಮಾಡುವಾಗ ಆತನು ಕೂಡ ಭಯ ಪಡ್ತಾನೆ. ಮೋಶೆ ಕೂಡ ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಹೊರಗಡೆ ಬಿಡಿಸ್ಕೊಂಡು ಬರೋದಕ್ಕಿಂತ ಮುಂಚೆ ಅವನು ಕೂಡ ಭಯ ಪಡ್ತಾನೆ. ಅದಕ್ಕೆ ದೇವರು ಹೇಳ್ತಾರೆ, ಭಯ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನ ಜೊತೆ ಇದ್ದೇನೆ, ಧೈರ್ಯವಾಗಿರು ಅಂತೇಳಿ ಅನೇಕ ನಾನಾ ವಿಧವಾದ ರೀತಿಯಲ್ಲಿ ಅನೇಕ ಅಭಿಷಕ್ತರನ್ನ, ಅನೇಕ ಸೇವಕರನ್ನ, ಬೈಬಲಲ್ಲಿರುವಂಥವ್ರನ್ನ ಕೂಡ ದೇವರು ಭಯ ಪಡಬೇಡ, ನಾನು ನಿನ್ನ ಜೊತೆ ಇದ್ದೀನಿ ಅಂತೇಳಿ ಅವ್ರನ್ನ ಬಲಪಡಿಸಿರುವಂಥ, ಧೈರ್ಯಪಡಿಸುವಂಥ ಅನೇಕ ವಾಕ್ಯಗಳು ಎಷ್ಟು ಸಾರಿ ಇದೆ? 365 ಟೈಮ್ಸು ದೇವರು ಭಯ ಪಡಬೇಡ, ಭಯ ಪಡಬೇಡ, ಭಯ ಪಡಬೇಡ ಅಂತ ಹೇಳಿದ್ದಾರೆ. 365 ಟೈಮ್ಸ್ ದೇವರು ಭಯ ಪಡಬೇಡ ಅಂತ ದೇವ್ರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದೇವರ ಮಕ್ಕಳೇ, ಅಂದರೆ ದೇವರ ವಾಕ್ಯ ಇದೆ. ನಾವು ಬೈಬಲ್ ವಾಕ್ಯ ತೆಗೆದು ನೋಡೋದಾದರೆ ಭಯದ ಕುರಿತು ದೇವರು 365 ಟೈಮ್ಸು ದೇವರು ಮಾತಾಡಿದ್ದಾರೆ. 365 ಸಾರಿ ದೇವರು ಮಾತಾಡಿದಾರಂತೆ. ಹಲ್ಲೆಲೂಯಾ. ಅದಕ್ಕೆ ನಾವು ವಾಕ್ಯಕ್ಕೆ ಆಧಾರವಾಗಿ ಓದಿಕೊಳ್ಳೋಣ. 1ನೇ ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಹಲ್ಲೆಲೂಯಾ. ಒಬ್ಬನು ತಾನು ದೇವರನ್ನು ನೋಡಿ ದೇವರ ಮಕ್ಕಳ 18ನೇ ವಾಕ್ಯದಲ್ಲಿ ಏನು ಹೇಳುತ್ತದೆ ಗೊತ್ತಾ? ಪ್ರೀತಿಯು ದೇವರಲ್ಲಿ ಹೆದರಿಕೆ ಇಲ್ಲ, ಪ್ರೀತಿಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಹಲ್ಲೆಲೂಯಾ. ನೋಡಿ, ಈ ವಾಕ್ಯದಲ್ಲಿ ನಾವೇನು ಹೇಳ್ತೀವಿ? ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಅವನಿಗೆ ಹೆದರಿಕೆ ಇರೋದಿಲ್ಲ. ಇವತ್ತು ಯೇಸು ಸ್ವಾಮಿ ತಂದೆಯಾದ ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿದ್ರು. ಆದರೆ ದೇವರಿಗೆ, ಯೇಸು ಕ್ರಿಸ್ತನಿಗೆ ತಂದೆಯಾದ ದೇವರ ಚಿತ್ತ ನೆರವೇರಿಸೋದಕ್ಕೆ ಯಾವುದೇ ಭಯ ಇರಲಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ಪ್ರೀತಿ ನಿನ್ನಲ್ಲಿ ಇದೆಯಾ, ನಿನಗೆ ಹೆದರಿಕೆ ಇರೋದಿಲ್ಲ, ಯಾವ ಭಯ ಇರೋದಿಲ್ಲ. ನಿನ್ನೊಳಗಡೆ ಇವತ್ತು ಏನಾದರೂ ಒಂದು ವಿಷಯ, ನಿನ್ನ ಕುಟುಂಬ ದಾಂಪತ್ಯ ಜೀವಿತ ನಡೆಸುವಂಥ ವಿಷಯದಲ್ಲಿ, ನಿಮ್ಮ ಗಂಡ ಹೆಂಡತಿಯ ಮಧ್ಯದಲ್ಲಿ ನಿಮಗೆ ಪ್ರೀತಿ ಇರೋದಾದರೆ, ನಿಮ್ಮ ಮಕ್ಕಳ ವಿಷಯದಲ್ಲಿ ಪ್ರೀತಿ ಇರೋದಾದರೆ, ದೇವರ ಸೇವೆ ಮಾಡುವಾಗ, ದೇವರಾಜ್ಯವನ್ನು ಕಟ್ಟುವಾಗ ಕ್ರಿಸ್ತನ ಮೇಲೆ ಆಳವಾದ ಪ್ರೀತಿ ಯಾವಾಗ ನಿಮಗಿರುತ್ತೆ. ಒಂದು ಕೆಲಸ ಮಾಡುವಾಗ ಆ ಕೆಲಸವನ್ನು ನೀವು ಏನು ಮಾಡಬೇಕು? ಪ್ರೀತಿಸಬೇಕು. ಒಂದು ಬಿಸ್ನೆಸ್ ಮಾಡುವಾಗ ಆ ಬಿಸ್ನೆಸ್ಸನ್ನು ಪ್ರೀತಿಸಬೇಕು. ಮೊದಲು ನಾವೇನು ಮಾಡಬೇಕು? ನಮ್ಮನ್ನೇ ನಾವು ಪ್ರೀತಿಸ್ಕೊಳ್ಬೇಕು. ಇವತ್ತು ಎಷ್ಟೋ ಸಾರಿ ದೇವರು ನಮ್ಮನ್ನು ಯಾವ ರೀತಿ ಸೃಷ್ಟಿ ಮಾಡಿದಂತೆ ತನ್ನ ಸ್ವಾರೂಪ್ಯದಲ್ಲಿ ದೇವರು
ಇರುವ ರೀತಿಯಲ್ಲೇ ನಮ್ಮನ್ನು ದೇವರು ಸೃಷ್ಟಿಸಿದಂತೆ. ಕೆಲವರು ಅಯ್ಯೋ ನಾನು ದುಷ್ಟ, ನಾನು ಚೆನ್ನಾಗಿಲ್ಲ, ನಾನು ನೋಡೋದಕ್ಕೆ ನಾನು ರೋಗಿಯಾಗಿದ್ದೇನೆ, ನಾನು ಬಲಹೀನವಾಗಿದ್ದೇನೆ, ನಾನು ಫಲಭರಿತವಾಗಿಲ್ಲ, ನನ್ನ ಕುಟುಂಬ ಚೆನ್ನಾಗಿಲ್ಲ, ನನ್ನ ಕೆಲಸ ಚೆನ್ನಾಗಿಲ್ಲ, ನಾನು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ನನಗೆ ಸಕ್ಸಸ್ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರನ್ನೇ ಅವ್ರು ಏನು ಮಾಡ್ಕೊಳ್ಬಿಡ್ತಾರೆ, ಪ್ರೀತಿಸದೆ ದ್ವೇಷಿಸ್ಕೊಳ್ತಾರೆ. ಹಲ್ಲೆಲೂಯಾ. ಅವ್ರನ್ನೇ ಅವರು ನೆಗೆಟಿವ್ ಆಗಿ ಚಿಂತೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ನೀನು ಮೊದಲು ನಿನ್ನನ್ನು ನೀನು ಮೊದಲು ಪ್ರೀತಿಸು. ಯಾವಾಗ ನಿನಗೆ ಪ್ರೀತಿ ಇರೋದಕ್ಕೆ ಪ್ರೀತಿಯಲ್ಲಿ ಯಾವಾಗ ನೀನು ಇರೋದಕ್ಕೆ ಪ್ರಾರಂಭ ಮಾಡ್ತೀಯಾ, ಅಲ್ಲಿ ನಿನ್ನೊಳಗಡೆ ಭಯ ಇರೋದಿಲ್ಲ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಭಯ ಇರೋದಿಲ್ಲ. ಮತ್ತು ಯಾವ ಕಷ್ಟ ಬಂದರೂ, ಹೋರಾಟ ಬಂದರೂ, ಪ್ರತಿಕೂಲ ಬಂದ್ರೂ ಆ ಪ್ರೀತಿಯನ್ನು ನೀನು ಜಯಿಸ್ತೀಯ. ಪ್ರೀತಿಯಿಂದನೇ ನಿನ್ನ ಭಯ ನಿನ್ನನ್ನು ಬಿಟ್ಟು ಓಡಿ ಹೋಗುತ್ತೆ. ಅದು ಮಾತ್ರ ಅಲ್ಲ, ಪೂರ್ಣ ಪ್ರೀತಿ ಯಾವಾಗ ನಿನಗಿರುತ್ತೋ, ಇವತ್ತು ಪ್ರತಿಯೊಂದು ನಿನ್ನ ಕುಟುಂಬನ ನೀನು ಪ್ರೀತಿಸು, ನಿನ್ನ ಮಕ್ಕಳನ್ನು ಪ್ರೀತಿಸು, ನಿನ್ನ ಮನೆಯನ್ನು, ನಿನ್ನ ಸೇವೆಯನ್ನು, ದೇವರು ನಿನಗೆ ಕೊಡಲ್ಪಟ್ಟಿರುವಂಥ ಪ್ರತಿಯೊಂದನ್ನು ಯಾವಾಗ ನೀನು ಪೂರ್ಣ ಮನಸ್ಸಿನಿಂದ ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡ್ತೀಯ, ಅಲ್ಲಿ ಏನಾಗುತ್ತೆ, ಅಲ್ಲಿ ನಿನಗೆ ಭಯ ನಿನ್ನನ್ನು ಬಿಟ್ಟು ಓಡಿ ಹೋಗುತ್ತದಂತೆ. ಹಲ್ಲೆಲೂಯಾ. ನಿನ್ನೊಳಗಡೆ ಜೀವನದ ಕುರಿತು ಭಯ ಇದೆಯಾ, ಭವಿಷ್ಯದ ಕುರಿತು ಭಯ ಇದೆಯಾ, ನಿನ್ನ ಕುಟುಂಬದ ವಿಷಯದಲ್ಲಿ ಕುರಿತು ಭಯ ಇದೆಯಾ, ಅಯ್ಯೋ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ, ನಾನು ತೆಗೆದುಕೊಳ್ಳೋ ಸಂಬಳ ಸಾಕಾಗ್ತಾ ಇಲ್ಲ, ಜೀವನ ಹೇಗೆ ನಡೆಸಲಿ ಅನ್ನೋ ಒಂದು ವಿಷಯದಲ್ಲಿ ನಿನಗೆ ಭಯ ಇದೆಯಾ, ಪ್ರತಿಯೊಂದನ್ನು ನೀನು ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡು. ಯಾವಾಗ ನೀನು ಪ್ರೀತಿಸುತ್ತೀಯ ಆವಾಗ ನಿನ್ನ ಭಯವನ್ನು ಬಿಟ್ಟು ಓಡೋಗುತ್ತೆ. ಅದು ಮಾತ್ರ ಅಲ್ಲ, ಪ್ರೀತಿಯಲ್ಲಿ ಯಾವಾಗ ನಿನ್ನೊಳಗಡೆ ಪ್ರೀತಿ ಇರೋದಿಲ್ಲ, ನಿನ್ನೊಳಗಡೆ ಭಯ ಇರುತ್ತೋ, ನಿನ್ನಲ್ಲಿ ಪ್ರೀತಿ ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಅದಕ್ಕೆ ಮತ್ತೊಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆಗಳು 34:4 ಓದಿಕೊಳ್ಳೋಣ. ಕೀರ್ತನೆಗಳು 34:4. ಎಲ್ಲರೂ ಸತ್ಯವೇದವನ್ನು ತೆಗಿಬೇಕು. ಸತ್ಯವೇದವನ್ನು ಹೇಳುವಾಗ ನೀವು ಕೂಡ ಓದಬೇಕು. 34:4 ನೋಡಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು. ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನನ್ನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಈ ವಾಕ್ಯದಲ್ಲಿ ನೋಡೋ ಪ್ರಕಾರ ದಾವೀದನು ಅವನಿಗೆ ಪ್ರತಿಕೂಲ ಬಂದಾಗ, ಅವನಿಗೆ ಹೋರಾಟ ಬಂದಾಗ, ಅವನಿಗೆ ಕಷ್ಟ ಬಂದಾಗ ಅವನು ದೇವರ ಬಳಿಯಲ್ಲಿ ಏನು ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅವನು, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ನನಗೆ ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸುತ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನು ಏನು ಮಾಡ್ತಾ ಇದ್ದಾನೆ, ಅವನ ಜೀವಿತದಲ್ಲಿ ಭಯ ಅನ್ನೋದು ಬಂದಾಗ, ಅವನ ಜೀವನದ ಕುರಿತು ಅವನ ವಿಷಯದಲ್ಲಿ ಭಯ ಉಂಟಾದಾಗ ಅವನೇನು ಮಾಡ್ತಾ ಇದ್ದಾನೆ, ದೇವರನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾನೆ. ದೇವರನ್ನು ಹುಡುಕಿಕೊಂಡು ಹೋಗೋದು ಮಾತ್ರ ಅಲ್ಲ, ಅದರ ಒಂದಿನ ವಾಕ್ಯದಲ್ಲಿ ನೋಡೋದಾದ್ರೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರ ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ನಿನ್ನ ವಿಷಯದಲ್ಲಿ ಯಾವುದು ಕುರಿತು ನಿನಗೆ ಭಯ ಉಂಟಾಗ್ತಾ ಇದೆ, ಯಾವ ಕುರಿತು ನಿನ್ನೊಳಗಡೆ ಭಯ ಬರ್ತಾ ಇದೆಯೋ, ನೀನೇನು ಮಾಡಬೇಕು, ಆ ಸಮಯದಲ್ಲಿ ಹೋಗಿ ದೇವರ ಸನ್ನಿಧಾನದಲ್ಲಿ ಕುಳಿತು ನೀನು ಪ್ರಾರ್ಥನೆ ಮಾಡಿ ದೇವರನ್ನ ಸ್ತುತಿಸೋದಕ್ಕೆ ಪ್ರಾರಂಭ ಮಾಡಿದಾಗ ನಿನ್ನೊಳಗಡೆ ಧೈರ್ಯ ಉಂಟಾಗುತ್ತದೆ. ಹಲ್ಲೆಲೂಯಾ. ಒಂದು ರೋಗಿ ಒಬ್ಬನು ರೋಗದಲ್ಲಿ ಬಿದ್ದಿರೋವನು, ಒಬ್ಬನು ಸಂಕಟದಲ್ಲಿ ಬಿದ್ದಿರೋವನು, ಒಬ್ಬನು ಶೋಧನೆಗೆ ಒಳಗಾಗಿರುವಂಥ ವ್ಯಕ್ತಿ ದೇವರ ಸನ್ನಿಧಾನದಲ್ಲಿ ಬಂದು ಕುಳಿತು ಪ್ರಾರ್ಥನೆ ಮಾಡಿದ್ರೆ ಸಾಕು, ದೇವನ ಸ್ತುತಿಸಿದ್ರೆ ಸಾಕು, ಅವನ ಜೀವಿತದಲ್ಲಿ ಏನು ಉಂಟಾಗುತ್ತದೆ, ಅವನೊಳಗಡೆ ಇರುವಂಥ ಎಲ್ಲ ಭಯ ಹೋಗಿ ಅವರೊಳಗಡೆ ಏನು ಉಂಟಾಗುತ್ತೆ, ಧೈರ್ಯ ಉಂಟಾಗುತ್ತದೆ. ಹಲ್ಲೆಲೂಯಾ. ಏನುಂಟಾಗುತ್ತೆ, ಧೈರ್ಯ ಉಂಟಾಗುತ್ತೆ. ಅದೇ ಇದಕ್ಕೆ ದಾವೀದನು ಏನು ಮಾಡ್ತಾ ಇದ್ದಾನೆ, ಅವನು ದೇವರ ಸನ್ನಿಧಾನದಲ್ಲಿ ಹೋಗಿ ಅವನು ದೇವರ ಬಳಿಯಲ್ಲಿ ಬೇಡಿಕೊಳ್ತಾ ಇದ್ದಾನೆ. ದೇವರೇ, ನನಗಿಂತ ಒಂದು ಕಷ್ಟ ಇದೆ, ಇಂಥ ಒಂದು ಹೋರಾಟ ಇದೆ, ಇಂಥ ಒಂದು ಪ್ರತಿಕೂಲವಿದೆ, ರೋಗದಲ್ಲಿ ಬಿದ್ದಿದ್ದೇನೆ, ಸಂಕಟದಲ್ಲಿ ಬಿದ್ದಿದ್ದೇನೆ, ಕೈ ಹಾಕುವ ಕೆಲಸದಲ್ಲಿ ಯಾವ ಸಕ್ಸಸ್ ನಾನು ಕಾಣ್ತಾ ಇಲ್ಲ ಅಂತೇಳಿ ಅವನು ಏನು ಮಾಡ್ತಾ ಇದ್ದಾನೆ, ದೇವರ ಬಳಿಯಲ್ಲಿ ಬೇಡಿಕೊಳ್ತಾ ಇದ್ದಾನೆ. ಬೇಡಿಕೊಳ್ಳುವಾಗ ಏನಾಗ್ತಿದೆ, ಆತನ ಬೇಡಿಕೊಳ್ಳಲು ಆತನು ಸತ್ತುತ್ತರನ್ನು ಕೊಟ್ಟು ಎಲ್ಲ ಭೀತಿಯಿಂದ ಅವನನ್ನು ದೇವರು ತಪ್ಪಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳು, ಯಾವಾಗ ನೀನು ದೇವರ ಸನ್ನಿಧಾನದಲ್ಲಿ ಹೋಗಿ ಬೇಡಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀಯಾ, ನೀನು ಬೇಡಿಕೊಂಡಿದ್ದ ತಕ್ಷಣನೇ ದೇವರು ಏನು ಮಾಡ್ತಾರೆ, ಎಲ್ಲ ಭೀತಿಯಿಂದ ನಿನ್ನನ್ನು ತಪ್ಪಿಸಿ ನಿನ್ನನ್ನು, ನೋಡಿ ದೇವರ ಮಕ್ಕಳೇ, ನಿನ್ನನ್ನು ಏನು ಮಾಡ್ತಾನೆ, ದೇವರು ಸತ್ತುತ್ತರನ್ನು ಕೊಟ್ಟು ಎಲ್ಲ ಭೀತಿಯಿಂದ ದೇವರು ನಿನ್ನನ್ನು ತಪ್ಪಿಸ್ತಾರಂತೆ.
ನಿನ್ನ ಕಷ್ಟ, ನಿನ್ನ ಸಮಸ್ಯೆ, ನಿನ್ನ ಹೋರಾಟ, ನಿನ್ನ ಪ್ರತಿಕೂಲ ಏನೇ ಆಗಿದ್ರೂ ಮಗಳೇ ಮಗನೇ ಚಿಂತೆ ಮಾಡಬೇಡ, ನೀನು ಭಯಪಡಬೇಡ. ದೇವ್ರು ಹೇಳ್ತಾ, ನೀನು ದೇವರ ಸನ್ನಿಧಾನದಲ್ಲಿ ಹೋಗಿ ಮೊರೆ ಇಡು. ನಿನ್ನ ವಿಷಯ ಏನೇ ಆಗಿರ್ಬೋದು, ರೋಗದಲ್ಲಿದೆಯಾ, ಸಂಕಟದಲ್ಲಿದೆಯಾ, ವೇದನೆಯಲ್ಲಿ ನೀವು ನರಳುತ್ತಾ ಇದ್ದೀರಾ, ಕೆಲಸದ ಸಮಸ್ಯೆದಲ್ಲಿದೆಯಾ, ದಾಂಪತ್ಯ ಜೀವಿತ ಸರಿಯಾಗಿ ನಡೆಸೋದಕ್ಕಾಗ್ತಾ ಇಲ್ವಾ, ಕುಟುಂಬ ಕಟ್ಟಕ್ಕಾಗ್ತಾ ಇಲ್ವಾ, ಎಲ್ಲಿ ಹೋದ್ರೂ ಸಕ್ಸಸ್ ಕಾಣ್ತಾ ಇಲ್ವಾ, ದೇವರ ಸನ್ನಿಧಾನದಲ್ಲಿ ಹೋಗಿ ನೀನೇನು ಮಾಡು, ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡೋದಲ್ಲ, ಬೇಡಿಕೋ. ಆಗ ದೇವರು ನಿನಗೆ ಸದುತ್ತರ ಕೊಡೋದು ಮಾತ್ರ ಅಲ್ಲ, ಎಲ್ಲ ಭೀತಿಯಿಂದ ದೇವರು ನಿನ್ನನ್ನು ತಪ್ಪಿಸುತ್ತಾನಂತೆ. ಹಲ್ಲೆಲೂಯಾ. ನೋಡಿ, ನಿನ್ನ ಸಮಸ್ಯೆ ಏನೇ ಆಗಿರ್ಬೋದು, ನಿನ್ನ ವಿಷಯ ಏನೇ ಆಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲಿ ನೀನು ಭಯದಲ್ಲಿ ಕುಳಿತುಕೊಂಡಿರ್ಬೋದು, ಏನೇ ಒಂದು ಭಯ ನಿನ್ನನ್ನು ಆವರಿಸಿಕೊಂಡಿರ್ಬೋದು, ಮರಣದ ಭಯ ನಿನ್ನನ್ನು ಆವರಿಸಿಕೊಂಡಿದ್ಯಾ, ಕುಟುಂಬದ ಜೀವನದ ಕುರಿತು ನಿನಗೆ ಆವರಿಸಿಕೊಂಡಿದ್ಯಾ, ಮಕ್ಕಳ ವಿಷಯದಲ್ಲಿ ನೀನು ಭಯ ಪಡ್ತಾ ಇದೆಯಾ, ರೋಗದ ವಿಷಯದಲ್ಲಿ ಭಯ ಪಡ್ತಾ ಇದೆಯಾ, ನೀನು ಜೀವನದಲ್ಲಿ ಮುಂದೆ ಹೋಗೋಕ್ಕಾಗದೆ ಪ್ರತಿಕೂಲ ಕಷ್ಟ ಹೋರಾಟದ ವಿಷಯದಲ್ಲಿ ನೀನು ಭಯ ಪಡ್ತಾ ಇದೆಯಾ, ಆದರೆ ದೇವರು ಹೇಳ್ತಾ ಇದ್ದಾರೆ, ದೇವರ ಸನ್ನಿಧಾನದಲ್ಲಿ ಬಂದು ಬೇಡಿಕೊಂಡಾಗ ನಿನಗೆ ಸದ್ದುತ್ತರನ್ನು ಕೊಟ್ಟು ನಿನ್ನನ್ನು ಎಲ್ಲ ಭೀತಿಯಿಂದ ನಾನು ತಪ್ಪಿಸುತ್ತೇನೆ. ಹಲ್ಲೆಲೂಯಾ. ದುಷ್ಟನ ಕೈಯಿಂದ ನಿನ್ನನ್ನು ದೇವರು ತಪ್ಪಿಸುತ್ತಾರೆ, ಮಾಟ ಮಂತ್ರ ಶಕ್ತಿಗಳಿಂದ ದೇವರು ನಿನ್ನನ್ನು ತಪ್ಪಿಸ್ತಾರೆ, ರೋಗದ ಬಂಧನದಿಂದ, ಶಾಪದ ಬಂಧನದಿಂದ, ವ್ಯಾಧಿಯಿಂದ, ಕಣ್ಣೀರಿಂದ, ದುಃಖದಿಂದ, ಎಲ್ಲ ಸಂಕಟಗಳಿಂದ ದೇವರು ನಿನ್ನನ್ನು ತಪ್ಪಿಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಆತನ ಸನ್ನಿಧಾನದಲ್ಲಿ ಹೋಗಿ ಆತನ ಮುಖವನ್ನು ದೃಷ್ಟಿಸಿ, ಆತನ ಮುಖವನ್ನೇ ನೋಡಿ, ಯೇಸುವಿನ ಮುಖ ನೋಡಿ ನೀನು ಪ್ರಾರ್ಥನೆ ಮಾಡ್ತಾ ಇದೆಯಾ, ಯೇಸುವಿನ ಮುಖ ನೋಡಿ ನೀನು ಆರಾಧನೆ ಮಾಡ್ತಾ ಇದೆಯಾ, ನಿನ್ನ ಮುಖವು ಎಂದಿಗೂ ಲಜ್ಜೆಗೀಡಾಗುವುದಿಲ್ಲ. ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ದೇವರ ಮುಖ ನೋಡಿ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಮುಖ ಯಾವತ್ತಿಗೂ ಲಜ್ಜೆಗೀಡಾಗುವುದಿಲ್ಲ, ನಿನ್ನನ್ನು ಅವಮಾನ ಆಗೋದಕ್ಕೆ ಬಿಡೋದಿಲ್ಲ ದೇವರು, ನಿನ್ನನ್ನು ಕೆಳಮಟ್ಟಕ್ಕೆ ಹಾಕೋದಕ್ಕೆ ದೇವರು ಬಿಡೋದಿಲ್ಲ. ನಿನ್ನ ಮುಖ ಏನಾಗುತ್ತಲ್ಲಿ ಪ್ರಕಾಶ ಹೊಂದುವ ರೀತಿಯಲ್ಲಿ ಅನೇಕರು ಕಾಣತಕ್ಕಂತೆ ದೇವರು ನಿನ್ನನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ನೋಡಿ ದೇವರ ಮಕ್ಕಳೇ, ಮೋಶೆ 40 ದಿವಸ ರಾತ್ರಿ ಹಗಲು ದೇವರ ಸನ್ನಿಧಾನದಲ್ಲಿ ಕುಳಿತು ಅವನು ಪ್ರಾರ್ಥನೆ ಮಾಡಿ ಅವನು ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಬರುವಾಗ ಅವನ ಮುಖ ಯಾವ ರೀತಿ ಇತ್ತಂತೆ, ಪ್ರಕಾಶಮಯವಾಗಿತ್ತಂತೆ. ಮೋಶೆ ಮುಖ ಅಷ್ಟು ಶೈನ್ ಆಗಿತ್ತಂತೆ, ಅಲ್ಲಿರೋ ಇಸ್ರಾಯೇಲ್ ಜನರೆಲ್ಲ ನೋಡಿ ಆತನ ಮುಖವನ್ನು ನೋಡಿ ಭಯಪಟ್ಟಂತೆ, ಅಷ್ಟು ಪ್ರಕಾಶಮಯವಾಗಿ ಅವನ ಮುಖ ಹೊಳಿತಾ ಇತ್ತಂತೆ. ದೇವರ ಮಕ್ಕಳೇ, ಈ ರೀತಿ ದೇವರ ಸನ್ನಿಧಾನದಲ್ಲಿ ದೇವರ ಸಮ್ಮುಖದಲ್ಲಿ ಬಂದು ನಿನ್ನ ಕಷ್ಟ, ನಿನ್ನ ಸಮಸ್ಯೆ, ನಿನ್ನ ಪ್ರತಿಕೂಲ, ನಿನ್ನ ಹೋರಾಟವನ್ನು ಬದಿಗಿಟ್ಟು ಧೈರ್ಯವಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ಆತನ ಮುಖವನ್ನು ದೃಷ್ಟಿಸಿ ಯಾವಾಗ ನೀನು ಪ್ರಾರ್ಥನೆ ಮಾಡ್ತೀಯಾ ಆವಾಗ ನಿನ್ನ ಮುಖ ಲಜ್ಜೆಗೀಡಾಗುವುದಿಲ್ಲ. ನಿನ್ನ ಮುಖ ನಿನ್ನನ್ನು ಯಾವತ್ತಕ್ಕೆ ಅವಮಾನ ಆಗೋದಕ್ಕೆ, ಕೆಳಮಟ್ಟಕ್ಕೆ ಹೋಗೋದಕ್ಕೆ, ಸೋಲು ಕಾಣೋದಕ್ಕೆ ದೇವರು ನಿನ್ನನ್ನು ಬಿಡೋದಿಲ್ಲ. ದೇವರ ಮಕ್ಕಳೇ, ಅದು ಮಾತ್ರ ಅಲ್ಲ, ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದಂತೆ. ದೇವರ ಮಕ್ಕಳೇ, ನೋಡಿ, ಕಷ್ಟದಲ್ಲಿ ಇರುವ ಸಮಯದಲ್ಲಿ ಅವನೇನು ಮಾಡ್ದ, ಮೊರೆ ಇಟ್ಟ. ನೋಡಿ, ಇವತ್ತು ಅನೇಕರು ನೀವೇನು ಮಾಡ್ತೀರಾ, ಕಷ್ಟ ಬಂದಾಗ, ಹೋರಾಟ ಬಂದಾಗ, ಪ್ರತಿಕೂಲ ಬಂದಾಗ, ಸಾಲ ಸಮಸ್ಯೆ ಬಂದಾಗ ಬ್ಯಾಂಕ್ ನೋಡ್ಕೊಂಡು ಹೋಗ್ತೀರಾ, ಲೋನ್ ನೋಡ್ಕೊಂಡು ಹೋಗ್ತೀರಾ, ಕ್ರೆಡಿಟ್ ಕಾರ್ಡ್ ನೋಡ್ಕೊಂಡು ಹೋಗ್ತೀರಾ. ಕಷ್ಟ ಹೋರಾಟ ಬಂದಾಗ, ಪ್ರತಿಕೂಲ ಬಂದಾಗ ಯಾರು ನನಗೆ ಸಹಾಯ ಮಾಡ್ತಾರೆ ಅಂತೇಳಿ ಮನುಷ್ಯನ ನೋಡ್ಕೊಂಡು ಹೋಗ್ತೀರಾ. ರೋಗ ಬಂದಾಗ ಡಾಕ್ಟರ್ಸ್ನ ಹುಡ್ಕೊಂಡು ಹೋಗ್ತೀರಾ. ನೋಡಿ ದೇವರ ಮಕ್ಕಳೇ, ಏನೇ ಕಷ್ಟ ಬಂದ್ರು, ಹೋರಾಟ ಬಂದ್ರು, ಪ್ರತಿಕೂಲ ಬಂದ್ರು, ಎಲ್ಲದಕ್ಕಿಂತ ಮೊದಲು ನೀನು ಯಾರ ಬಳಿಯಲ್ಲಿ ಹೋಗ್ಬೇಕು, ದೇವರ ಸನ್ನಿಧಾನದಲ್ಲಿ ಹೋಗಿ ನೀನು ಮೊರೆ ಇಟ್ಟಾಗ ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸ್ತಾರಂತೆ. ನನ್ನ ದೇವರ ಸನ್ನಿಧಾನದಲ್ಲಿ ಹೋಗಿ ನಿನ್ನ ಕಷ್ಟಗಳನ್ನು, ನಿನ್ನ ಪ್ರತಿಕೂಲಗಳನ್ನು ನೀನು ಮೊರೆ ಇಡುವಾಗ ದೇವರು ಕೇಳಿಸಿಕೊಂಡು ಸುಮ್ಮನೆ ಇರೋ ದೇವರಲ್ಲ ನಮ್ಮ ದೇವರು. ಆತನು ಸರ್ವಶಕ್ತನಾದ ದೇವರು, ಜೀವವುಳ್ಳ ಸ್ವರೂಪನಾದ ದೇವರು. ಆತನ ಕಿವಿ ಕೇಳಿಸಲಾರದಂಥ ಕಿವಿಡನಲ್ಲ, ಆತನ ರಕ್ಷಿಸಲಾರದಂಥ ಮೋಟುಗೈಯಲ್ಲ. ದೇವರ ಮಕ್ಕಳೇ, ನಾವು ದೇವರ ಸನ್ನಿಧಾನದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಾಗ, ಕಷ್ಟದ ಸಮಯದಲ್ಲಿ ಹೋಗಿ ನಾವು ಯಾವ ಮನುಷ್ಯನು ಕಷ್ಟದಲ್ಲಿ ಹೋಗಿ ಮೊರೆ ಇಡ್ತಾನೋ ದೇವರ ವಾಕ್ಯ ಹೇಳ್ತದೆ, ಅವನು ದೇವರು ಏನು ಮಾಡ್ತಾರೆ, ಮೊರೆ ಇಟ್ಟಿದ ತಕ್ಷಣನೇ ಎಲ್ಲ ಬಾಧೆಗಳಿಂದ ದೇವರನ್ನು ಬಿಡಿಸ್ತಾನಂತೆ. ರೋಗದ ಬಾಧೆಯಿಂದ, ಅನೇಕ ಕಣ್ಣೀರಿನ ಬಾಧೆಯಿಂದ, ಅನೇಕ ಸಂಕಟದ ಬಾಧೆಯಿಂದ, ದೇವರು ನಿದ್ದೆ ಮಾಡೋಕ್ಕಾಗದೆ ಭಾರ ಪಡ್ತಾ ಇರುವಂಥ ಎಲ್ಲ ಬಾಧೆಯಿಂದ ದೇವರು ನಿನ್ನನ್ನು ಬಿಡಿಸುತ್ತಾನೆ. ಹಲ್ಲೆಲೂಯಾ. ಕಷ್ಟ ಬಂದಿದ ತಕ್ಷಣ ನಾವು ಯಾರನ್ನ ಹುಡ್ಕೊಂಡು ಹೋಗ್ಬೇಕು, ದೇವ್ರನ್ನ ಹುಡ್ಕೊಂಡು ಹೋಗ್ಬೇಕು. ಈ ಲೋಕದ ಮನುಷ್ಯರನ್ನಾಗಲಿ, ಈ ಲೋಕದ ಜನರನ್ನಾಗಲಿ, ಈ ಲೋಕದ ಸಂಬಂಧಿಕರನ್ನೆಲ್ಲ ನೀವು ಹುಡ್ಕೊಂಡು ಹೋಗ್ಬೇಕಾಗಿರೋದು ದೇವ್ರನ್ನ ಹುಡ್ಕೊಂಡು ಹೋಗ. ದೇವ್ರನ್ನ ಹುಡುಕಿಕೊಂಡು ಹೋಗಿ ನೀನು ಮೊರೆ ಇಟ್ಟಾಗ ದೇವರು ನಿನ್ನನ್ನು ಎಲ್ಲ ಬಾಧೆಯಿಂದ ಬಿಡಿಸ್ತಾನೆ. ಅದೇ ರೀತಿ ಯೆಹೋವನ ಭಯಭಕ್ತಿ ಉಳ್ಳರ ಸುತ್ತಲೂ ಆತನ ದೂತನ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಹಲ್ಲೆಲೂಯಾ.
ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವರಿಗೆ ದೇವರು ಏನು ಮಾಡ್ತಾನೆ, ತನ್ನ ಮಕ್ಕಳಿಗೆ ದೇವದೂತರ ಕಾವಲಾಗಿದ್ದು ಆತನನ್ನು ದೇವರು ಕಾವಲಾಗಿದ್ದು ಅವ್ರನ್ನ ಕಾಪಾಡ್ತಾನಂತೆ. ನೋಡಿ ದೇವರ ಮಕ್ಕಳೇ, ದೇವರಲ್ಲಿ ನೀನು ಭಯಭಕ್ತಿ ಉಳ್ಳನಾಗಿ ನೀನು ಜೀವಿಸ್ತಾ ಇದೆಯಾ? ದೇವ್ರಿಗೋಸ್ಕರ ನಡೀತಾ ಇದ್ದ ನೀನು ಕೆಲಸಕ್ಕೆ ಹೋಗುವಾಗ ಬರುವಾಗ, ನೀನು ಕೆಲಸ ಮಾಡೋ ಜಾಗದಲ್ಲಿ, ನೀನಿರುವಂಥ ಮನೆಯಲ್ಲಿ, ನೀನಿರುವಂಥ ಪ್ರದೇಶದಲ್ಲಿ, ನೀನು ಅರಣ್ಯ ಪ್ರದೇಶದಲ್ಲಿ ವಾಸಿಸ್ತಾ ಇರ್ಬೋದು, ಯಾವುದೋ ಕಾಣದಿರೋ ದೇಶಕ್ಕೆ ನೀನು ಹೋಗಿರ್ಬೋದು, ಎಲ್ಲ ಸ್ಥಳಗಳಲ್ಲಿ ದೇವ್ರು ಏನು ಮಾಡ್ತಾರೆ, ದೇವದೂತರನ್ನ ನಿನಗೆ ಕಾವಲಾಗಿದ್ದು ಆತ ನಿನ್ನನ್ನು ಕಾವಲಾಗಿರಿಸಿ ಆತ ನಿನ್ನನ್ನು ಕಾಪಾಡೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಯೇಸು ಕ್ರಿಸ್ತನ ಬಳಿಯಲ್ಲಿ ಯೇಸು ಕ್ರಿಸ್ತನನ್ನು ಯಾವಾಗ ದೇವರ ಬಳಿಯಲ್ಲಿ ನಿನ್ನ ಭಯಭಕ್ತಿಯಿಂದ ನೀನು ಜೀವಿಸೋದಕ್ಕೆ ಪ್ರಾರಂಭ ಮಾಡ್ತೀಯಾ, ನಿನಗೆ ದೇವರು ಏನು ಮಾಡ್ತಾರೆ, ನೀನಿರುವಂಥ ಸ್ಥಳದಲ್ಲಿ, ನೀನು ಹೋಗುವಂಥ ಜಾಗಗಳಲ್ಲಿ, ನೀನು ಹೋಗುವಂಥ ಎಲ್ಲ ಸ್ಥಳಗಳಲ್ಲಿ ದೇವರು ಏನು ಮಾಡ್ತಾರೆ, ತನ್ನ ಮಕ್ಕಳಿಗೆ, ತನ್ನ ಜನರಿಗೆ, ತನ್ನ ದೇವರಲ್ಲಿ ಭಯಭಕ್ತಿ ಉಳ್ಳವರಿಗೆ, ದೇವರ ಭಯಭಕ್ತಿಯಲ್ಲಿ ಜೀವಿಸುವಂಥ ತನ್ನ ಮಕ್ಕಳಿಗೆ ದೇವರು ದೂತರಿಗೆ ಆಜ್ಞೆ ಮಾಡ್ತಾರಂತೆ, ಹೋಗು ನನ್ನ ಮಗಳಿಗೆ, ನನ್ನ ಮಗನಿಗೆ ನೀನು ಕಾವಲಾಗಿರುವಂಥ. ಅವಾಗ ದೇವದೂತರು ಬಂದು ನಮಗೇನಾಗಿರ್ತಾರೆ, ಅವರು ಕಾವಲಾಗಿದ್ದು ನಮ್ಮನ್ನು ಕಾಲಿಗೆ ತಗಲದಂತೆ, ಕಣ್ಣಿಗೆ ಯಾವ ಕೇಡು ನಮಗೆ ಸಂಭವಿಸದಂತೆ, ಯಾವ ಮುಳ್ಳು ಗಿಡಗಳು ನಮಗೆ ತಾಗಲದಂತೆ ನಮ್ಮನ್ನು ಏನು ಮಾಡ್ತಾರೆ, ಹಗಲಿನಲ್ಲಿ ಮೇಘಸ್ತಂಭ ಆಗಿ ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿದ್ದು ದೇವದೂತರು ನಮಗೆ ಕಾವಲಾಗಿದ್ದು, ಕೆಲಸಕ್ಕೆ ಹೋಗುವಾಗ ಬರುವಾಗ, ಇರುವಂಥ ಜಾಗದಲ್ಲಿ, ರಾತ್ರಿಯಲ್ಲಿ ಮಲಗುವಾಗ, ಹೋಗುವ ಸ್ಥಳಗಳಲ್ಲಿ ದೂತರ ಕಾವಲಾಗಿದ್ದು ನಮಗೆ ದೇವರು ನಮ್ಮನ್ನು ಕಾಪಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಏನು ಮಾಡ್ತಾರೆ, ನಮ್ಮನ್ನು ಕಾಪಾಡುವ ದೇವರಾಗಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಭಯಭಕ್ತಿ ಉಳ್ಳವರಾಗಿರೋ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಕುಟುಂಬಕ್ಕೂ, ಪ್ರತಿಯೊಂದು ವ್ಯಕ್ತಿಗೂ, ಇವತ್ತು ನಿನ್ನ ಮಗ ಕಾಲೇಜ್ಗೆ ಹೋಗ್ತಾ ಇದ್ದಾನಾ, ನಿನ್ನ ಮಕ್ಕಳು ಕೆಲಸಕ್ಕೆ ಹೋಗ್ತಾ ಇದ್ದಾರಾ, ನಿನ್ನ ಗಂಡ ಕೆಲಸಕ್ಕೆ ಹೋಗ್ತಾ ಇದ್ದಾರಾ, ಪ್ರತಿಯೊಂದು ಜಾಗದಲ್ಲೂ ನೀವು ಹೋಗುವಂಥ ಎಲ್ಲ ಸ್ಥಳಗಳಲ್ಲಿ ದೇವರು ಏನು ಮಾಡ್ತಾರೆ, ದೂತರಿಗೆ ಆಜ್ಞೆ ಮಾಡಿ ನನ್ನ ಮಕ್ಕಳಿಗೆ ಕಾವಲಾಗಿರು ಅಂತ ಹೇಳಿದಾಗ ದೇವದೂತ ನಮಗೆ ಕಾವಲಾಗಿದ್ದು ನಮ್ಮನ್ನು ಇವತ್ತು ರಕ್ಷಣೆಯಾಗಿ ಕಾಪಾಡ್ತಾ ಇದ್ದಾರೆ. ನೋಡಿ ದೇವರ ಮಕ್ಕಳೇ, ಬೆಳಗ್ಗೆ ಹೋದರೆ ಸಂಜೆ ಬರೋದು ಕಷ್ಟವಾಗಿದೆ. ಎಷ್ಟೋ ಅಪಘಾತಗಳು ನಡೀತಾ ಇದೆ, ಎಷ್ಟೋ ಆಕ್ಸಿಡೆಂಟ್ಗಳು ನಡೀತಾ ಇದೆ. ಇವತ್ತು ಮಲಗಿರೋದ್ರ ಬೆಳಗ್ಗೆ ಎದ್ದೋಳೋದು ಎಷ್ಟೋ ಕಷ್ಟವಾಗಿದೆ. ಆದರೆ ತನ್ನ ಭಕ್ತರಿಗೆ, ತನ್ನ ಮಕ್ಕಳಿಗೆ ದೇವರು ಏನು ಮಾಡ್ತಾ ಇದ್ದಾರೆ, ದೂತನ ಕಾವಲಾಗಿದ್ದು ನಮ್ಮನ್ನು ಇವತ್ತು ಆಯುಸ್ಸು, ಆರೋಗ್ಯವನ್ನು, ಬಲವನ್ನು ಕೊಟ್ಟು, ಆಯುಸ್ಸನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಶಕ್ತಿಯನ್ನು ಕೊಟ್ಟು, ಒಂದೊಂದು ದಿನ ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ಎಲ್ಲ ಸಮಯದಲ್ಲೂ ದೇವರು ನಮಗೆ ದೂತರ ಕಾವಲಾಗಿದ್ದು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಒಳ್ಳೆ ಸುಖ, ಒಳ್ಳೆ ನಿದ್ರೆ, ಒಳ್ಳೆ ಊಟ, ಒಳ್ಳೆ ಬಟ್ಟೆಯನ್ನು ಕೊಟ್ಟು ಇವತ್ತು ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ದೇವರ ಮಕ್ಕಳೇ, ಅದಕ್ಕೆ ಆಧಾರ ಮತ್ತು ನಾನು ಅದೆಲ್ಲ ಸಮಯ ಪರಿಶುದ್ಧಾತ್ಮನೊಳಗಡೆ ಆಳವಾಗಿ ಮಾತಾಡ್ತಾ ಇದ್ದಾರೆ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 40:10 ವಾಕ್ಯನ ಓದಿಕೊಳ್ಳೋಣ. ಯೆಶಾಯ 41:10 ನಾವು ಓದುತ್ತೇವೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈ ನಿನಗೆ ಆಧಾರ ಮಾಡುತ್ತದೆ. ಆಹಾ, ನಿನ್ನ ಮೇಲೆ ಕಿಡಿಯಾದವರು ಆಶಾಭಂಗಪಟ್ಟು ಅವಮಾನ ಹೊಂದು ನಿನ್ನ ಸಂಗಡ ವ್ಯಾಜ್ಯವಾಡಿದವರು ನಾಶವಾಗಿ ಇಲ್ಲದೆ ಹೋಗುವರು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತದೆ, ನೀನಂತೂ ಹೆದರಬೇಡ, ನಿನ್ನೊಂದಿಗೆ ನಾನಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಿನ್ನನ್ನು ಬಲಪಡಿಸುತ್ತೇನೆ. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಇವತ್ತು ಭಯ ಪಡ್ತಾ ಇದ್ದೀರಾ? ದೇವರು ಹೇಳ್ತಾ ಇದ್ದಾರೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ನೋಡಿ ಯಾತಕ್ಕಾಗಿ ಭಯ ಪಡ್ತಾ ಇದ್ದೀರಾ? ದೇವರು ರಾಜಾದಿರಾಜನು, ಸರ್ವಶಕ್ತನು, ಅಖಿಲಾಂಡಗಳನ್ನು ಸೃಷ್ಟಿಸಿದ ಸೃಷ್ಟಿಗಳ ಒಡೆಯನಾದ ನಮ್ಮ ದೇವರು ನಮ್ಮ ಜೊತೆ ಇರುವಾಗ, ನಮ್ಮ ಸಂಗಡ ಇರುವಾಗ ದೇವರು ಹೇಳ್ತಾ ಇದ್ದಾರೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ನೋಡಿ ದೇವರ ಮಕ್ಕಳೇ, ಲೋಕದಲ್ಲಿ ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಇರುವಾಗ ನಾವು ಯಾಕೆ ಭಯ ಪಡಬೇಕು? ಲೋಕದಲ್ಲಿ ನೋಡಿ ಮರಣ ನೋಡಿ ಭಯ ಪಡ್ತಾ ಇದ್ದೀರಾ? ನಿನ್ನನ್ನು ಆವರಿಸಿಕೊಂಡಿರುವಂಥ ರೋಗದಲ್ಲಿ ಬಿದ್ದಿದ್ದೇನೆ ಅಂತೇಳಿ, ಹಾಸಿಗೆಯಲ್ಲಿ ಮಲಗಿದ್ದೀನಿ ಅಂತೇಳಿ ಭಯ ಪಡ್ತಾ ಇದೆಯಾ? ಅಯ್ಯೋ, ನನ್ನ ಜೀವನ ಏನಾಗ್ಬಿಡುತ್ತೋ, ನನ್ನ ಕುಟುಂಬ ಏನಾಗ್ಬಿಡುತ್ತೋ, ನನ್ನ ದಾಂಪತ್ಯ ಜೀವಿತ ಏನಾಗ್ಬಿಡುತ್ತೋ ಅಂತೇಳಿ ಭಯ ಪಡ್ತಾ ಇದೆಯಾ? ನಿನ್ನೊಳಗಡೆ ಭಯಂಕರ ಸಾಲದಲ್ಲಿ ಸಿಕ್ಕಾಕೊಂಡು ಸಾಲದಿಂದ ಬಿಡಿಸೋರು ಯಾರು ಅಂತೇಳಿ ನೀನು ಭಯ ಪಡ್ತಾ ಇದೆಯಾ? ದೇವ್ರು ಹೇಳ್ತಾ ಇದ್ದಾರೆ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ಹಲ್ಲೆಲೂಯಾ. ದಿಗ್ಭ್ರಮೆಗೊಳ್ಳದಿರು ಅಂದರೆ ನಿನ್ನ ಮನಸ್ಸನ್ನು ಗಲಿಬಿಲಿ ಮಾಡ್ಕೋಬೇಡ, ಗೊಂದಲ ಪಡಿಸ್ಕೋಬೇಡ. ದೇವರು ಹೇಳ್ತಾ ಇದ್ದಾರೆ, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸ್ತೀನಿ. ಹಲ್ಲೆಲೂಯಾ. ಬಲಹೀನವಾಗಿರೋ ಸಮಯದಲ್ಲಿ, ಕುಗ್ಗಿರೋ ಸಮಯದಲ್ಲಿ, ಕಣ್ಣೀರನ್ನ ಅಲ್ಲಿ ಹಾದು ಹೋಗ್ತಿರೋ ಸಮಯದಲ್ಲಿ, ಕಷ್ಟದಲ್ಲಿರುವಂಥ ಸಮಯದಲ್ಲಿ, ನನ್ನ ಶರೀರದಲ್ಲಿ ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ಲ ಅಂತೇಳಿ ಭಾರ ಪಡ್ತಿರೋ ಸಮಯದಲ್ಲಿ, ಸಹೋದರ, ದೇವ್ರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಬಲಪಡಿಸ್ತೀನಿ. ಬಲಹೀನತೆಯಲ್ಲಿರುವ ನಮ್ಮನ್ನು ದೇವ್ರು ನೋಡಿಕೊಂಡು ಸುಮ್ಮನೆ ಇರೋ ದೇವರಲ್ಲ. ಇವತ್ತು ಆಗ್ತಾ ಇಲ್ವಾ? ಪ್ರಾರ್ಥನೆ ಮಾಡೋ
ಮಾಡೋಕ್ಕಾಗ್ತಾ ಇಲ್ವಾ? ಆರಾಧನೆ ಮಾಡೋಕ್ಕಾಗ್ತಾ ಇಲ್ವಾ? ಶರೀರದಲ್ಲಿ ಏನೋ ಒಂದು ಬಲ ಏನಿತನ, ರೋಗದಲ್ಲಿ ಮಲಗಿ ಹಾಸಿಗೆಯಲ್ಲಿದ್ದೀರಾ, ಅಯ್ಯೋ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಭಯಪಟ್ಟುಕೊಳ್ತಿದ್ದೀರಾ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹಲ್ಲೆಲೂಯಾ. ದೇವರು ನಮಗೇನಾಗಿದ್ದಾರೆ? ಆತನು ನಮಗೆ ಸಹಾಯಕನಾಗಿದ್ದಾನೆ. ಲೋಕದವರು ನಮ್ಮನ್ನು ಕೈ ಬಿಟ್ಟರು, ಸಂಬಂಧಿಕರು ನಮ್ಮನ್ನು ಕೈ ಬಿಟ್ಟರು, ಕಸಿನ್ಸ್ ನಮ್ಮನ್ನು ಕೈ ಬಿಟ್ಟರು, ಅಣ್ಣ ತಮ್ಮಂದಿರು ನಮ್ಮನ್ನು ಕೈ ಬಿಟ್ಟರು. ದೇವರು ನಮ್ಮನ್ನು ಕೈ ಬಿಡದೆ ಸದಾ ಕಾಲ ಆತನು ನಮಗೆ ಆದಿಯು ಅಂತ್ಯು ಆಲ್ಫಾ ಒಮೆಗಾ ಆಗಿದ್ದು ಆತ ನಮಗೇನಾಗಿದ್ದಾನೆ? ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ಅದೇ 13ನೇ ವಾಕ್ಯ ಕೆಳಗಡೆ ನಾವು ಓದುತ್ತೇವೆ, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ದೇವರ ಸಹಾಯಕನಾಗಿರೋದು ಮಾತ್ರ ಅಲ್ಲ, ನನ್ನ ದೇವರು ಯಾವ ವಿಷಯದಲ್ಲಿ ಭಯಪಡ್ತಾ ಇದೆಯಾ ಮಗಳೇ, ಯಾವ ವಿಷಯದಲ್ಲಿ ಭಯಪಡ್ತಾ ಇದೆಯಾ ಮಗನೇ, ನನ್ನ ದೇವರು ಹೇಳ್ತಾ ಇರೋದೇನು ಗೊತ್ತಾ? ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ನೀನು ಭಯಪಡ್ತಿರೋ ವಿಷಯದಲ್ಲಿ ದೇವರು ನಿನಗೆ, ಇವತ್ತು ಲೋಕದವರು ಅನೇಕರು ಬಂದು ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದವರು, ಸಹಾಯ ಮಾಡಿದವರು ಕೈ ಬಿಟ್ಟು ನಿಮ್ಮನ್ನು ಹೋಗ್ಬೋದು, ನಿಮ್ಮನ್ನು ತೊರೆದು ಹೋಗ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾರೆ, ಮಗಳೇ ಮಗನೇ ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಾನು ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಹಲ್ಲೆಲೂಯಾ. ನನ್ನ ದೇವರು ಭಯಪಡಬೇಡ. ಒಂದನೇದಾಗಿ ದೇವರು ಹೇಳ್ತಾ ಇದ್ದಾರೆ, ಭಯಪಡಬೇಡ, ದಿಗ್ಭ್ರಮೆಗೊಳ್ಳದಿರು, ನಾನು ನಿನಗೆ ಸಹಾಯ ಮಾಡುತ್ತೇನೆ. 3 ಪಾಯಿಂಟ್ ದೇವರು ಹೇಳ್ತಾರೆ. 4ನೇದು ದೇವರು ಹೇಳ್ತಾರೆ, ಭಯಪಡಬೇಡ, ನಾನೇ ನಿನಗೆ ಸಹಾಯಕನಾಗಿರ್ತೀನಿ ಅಂತಲ್ಲ, ಸಹಾಯವನ್ನು ಮಾಡುತ್ತೇನೆ. ಯಾವ ವಿಷಯದಲ್ಲಿ ನಿನಗೆ ಕಷ್ಟಕ್ಕಾಗದೆ ಹೋಗ್ತಾ ಇದೆಯಾ? ಮಕ್ಕಳ ಫೀಸ್ ಕಟ್ಟಕ್ಕಾಗದೆ ಭಾರ ಪಡ್ತಾ ಇದೆಯಾ? ಯಾವ ಸಮಸ್ಯೆದಲ್ಲಿ ಹಾದು ಹೋಗ್ತಾ ಇದೆಯಾ? ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಹಲ್ಲೆಲೂಯಾ. ದೇವರ ಮಗಳೇ, ದೇವರ ಸನ್ನಿಧಾನದಲ್ಲಿ ಹೋಗಿ ಪ್ರಾರ್ಥನೆ ಮಾಡು. ನಿನ್ನ ಸಮಸ್ಯೆ, ನಿನ್ನ ವಿಷಯ ಏನೇ ಇರೋದಾದ್ರೂ ಮನುಷ್ಯರ ಬಳಿಯಲ್ಲಿ ಹೋಗಿ ನೀನು ಹಂಚಿಕೊಂಡ್ರು, ಮನುಷ್ಯರ ಬಳಿಯಲ್ಲಿ ಹೋಗಿ ಹೇಳಿದ್ರು ಕೂಡ ಅವ್ರು ಏನು ಮಾಡ್ತಾರೆ? ನಿನ್ನನ್ನು ಚೀ ಅಂತೇಳಿ ನಿಂದಿಸ್ತಾರೆ, ನಿನ್ನನ್ನು ಅವಮಾನ ಪಡಿಸ್ತಾರೆ, ನಿನಗೆ ನೋವಾಗೋ ರೀತಿಯಲ್ಲಿ, ನಿನ್ನನ್ನು ಕುಕ್ಕುವ ರೀತಿಯಲ್ಲಿ, ನಿನ್ನ ಸೋತು ಹೋಗೋ ರೀತಿಯಲ್ಲಿ, ನಿನ್ನ ಜೀವನನೇ ಬೇಡ, ನಾನು ಬದುಕಿರೋದೇ ವೇಸ್ಟ್ ಅಂತೇಳಿ ಸತ್ತು ಹೋಗ್ಬಿಡ್ಬೇಕು, ಯಾಕಪ್ಪ ನಾನು ಬದುಕಿದ್ದೀನಿ ಅನ್ನೋ ರೀತಿಯಲ್ಲಿ ಜನರ ಬಳಿಯಲ್ಲಿ ಹೋದಾಗ ಜನರು ನಿನ್ನನ್ನು ಏನು ಮಾಡ್ತಾರೆ? ಬಲಹೀನ ಪಡಿಸ್ತಾರೆ. ಇನ್ನೂ ದುಃಖ ಹೆಚ್ಚಾಗುತ್ತೆ, ಇನ್ನೂ ನಿನಗೆ ವೇದನೆ ಹೆಚ್ಚಾಗುತ್ತೆ. ಅದೇ ನೀನು ದೇವರ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ದೇವರು ಏನು ಹೇಳ್ತಾ ಇದ್ದಾರೆ? ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯಿದ್ದೇನಲ್ಲ. ಹಲ್ಲೆಲೂಯಾ. ದೇವರು ಸಹಾಯ ಮಾಡೋದಲ್ಲ, ನಮ್ಮ ಜೀವನ ಪರ್ಯಂತವರೆಗೂ, ನಮ್ಮ ತಾಯಿಯ ಗರ್ಭದಿಂದ ನಾವು ಮರಣಕ್ಕೆ ಹೋಗುವವರೆಗೂ ದೇವರು ನಮ್ಮನ್ನು ಏನು ಮಾಡಿದ್ದಾರೆ? ತನ್ನ ಕೈಯಲ್ಲಿ ಆತನಿಗೆ ಹಿಡಿದಿದ್ದಾನೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ, ತನ್ನ ಹಸ್ತದ ನಮ್ಮನ್ನು ಆತನ ಹಸ್ತದಲ್ಲಿ ನಮ್ಮನ್ನು ಚಿತ್ರಿಸಿದಾರಂತೆ. ದೇವರು ನಮ್ಮನ್ನು ತನ್ನ ದೇವರ ಕರಗಳಲ್ಲಿ ದೇವರು ನಮ್ಮನ್ನು ಚಿತ್ರಿಸಿದ್ದಾರೆ. ಅಂದರೆ ದೇವರ ಮಕ್ಕಳೇ, ನಮ್ಮನ್ನು ಕೈ ಬಿಡೋ ದೇವರಲ್ಲ. ಲೋಕದವರು ನಮ್ಮನ್ನು ಕೈ ಬಿಡ್ಬೋದು, ಅನೇಕರು ನಮ್ಮನ್ನು ಕೈ ಬಿಡೋದು, ಸಂಬಂಧಿಕರು ನಮ್ಮನ್ನು ಕೈ ಬಿಡ್ಬೋದು. ಯಾರೆಲ್ಲ ನಮ್ಮನ್ನು ಕೈ ಬಿಟ್ಟರು, ತಂದೆ ತಾಯಿಗಳು ನಮ್ಮನ್ನು ಕೈ ಬಿಡ್ಬೋದು, ಅನೇಕ ಸಂಬಂಧಿಕರು ನಮ್ಮನ್ನು ಕೈ ಬಿಡ್ಬೋದು. ಯಾರು ನಮ್ಮನ್ನು ಕೈ ಎತ್ತ ಕೂಸು ತನ್ನ ತಾಯಿಯನ್ನು ಮರೆತರೋ ನಾನು ನಿನ್ನನ್ನು ಮರೆಯೋದಿಲ್ಲ ಅಂತ ದೇವರು ವಾಕ್ಯ ಹೇಳ್ತದೆ. ಯಾರು ನಿನ್ನನ್ನು ಕೈ ಬಿಟ್ಟರೋ ನಾನು ನಿನ್ನನ್ನು ಕೈಯನ್ನು ಹಿಡಿದಿದ್ದೇನೆ. ದೇವರ ಕೈ ಹಿಡಿಯೋದಾದ್ರೆ ಆ ಕೈಯನ್ನು ಯಾರು ಬಿಡಿಸೋದಕ್ಕಾಗೋದಿಲ್ಲ. ಇವತ್ತು ಮಗನೇ ನಾನು ನಿನ್ನ ಕೈ ಹಿಡಿದಿದ್ದೇನೆ ಅಂತ ದೇವರು ಕರೆದು ನಿನ್ನ ಕೈಯನ್ನು ಇವತ್ತು ದೇವರು ಹಿಡ್ದಿರೋದಾದ್ರೆ ನೋಡಿ ಸಹೋದರಿ, ಇವತ್ತು ದೇವರು ನನ್ನ ಕೈಯನ್ನು ಹಿಡ್ಕೊಂಡಿದ್ದಾರಂದ್ರೆ ಈ ಕೈಯನ್ನು ಯಾರು ಬಿಡಿಸೋದಕ್ಕಾಗೋದಿಲ್ಲ. ಯಾರ ಕೈಯಲ್ಲಿದ್ದೀರಿ ನಾವು? ದೇವರ ಕೈಯಲ್ಲಿ, ಆ ರಾಜಾದಿರಾಜನು, ಆ ಸರ್ವಶಕ್ತನಾದ ಯೇಸು ಕ್ರಿಸ್ತನ ಕೈಯಲ್ಲಿ ನಾವಿದ್ದೇವೆ. ಆ ಯೇಸು ಕ್ರಿಸ್ತನ ಕೈಯಲ್ಲಿ ಇರುವಾಗ ಈ ಲೋಕದಲ್ಲಿರುವಂಥ ದುಷ್ಟನು, ಈ ಲೋಕದಲ್ಲಿರುವಂಥ ಸೈತಾನನು, ಈ ಲೋಕದಲ್ಲಿರುವಂಥ ಸಮಸ್ಯೆ, ಈ ಲೋಕದಲ್ಲಿರುವಂಥ ಕಷ್ಟ, ಹೋರಾಟ, ಪ್ರತಿಕೂಲ, ಸಮಸ್ಯೆ, ಸಾಲ, ರೋಗ ಏನೇ ಬಂದರೂ ಕೂಡ ದೇವರ ಕೈಯಲ್ಲಿ ನಾವಿರುವಾಗ, ದೇವರು ನಮ್ಮನ್ನು ಹಿಡಿದುಕೊಂಡಿರುವಾಗ ಯಾವುದಕ್ಕೂ ನೀನು ಭಯಪಡೋ ಅವಶ್ಯಕತೆ ಇಲ್ಲ. ಮಗಳೇ, ನೀನು ಭಯಪಡೋ ಅವಶ್ಯಕತೆ ಇಲ್ಲ, ಭಯಪಡಬೇಡ. ದೇವ್ರು ನಿನ್ನ ಸಂಗಡ ಇದ್ದಾರೆ. ದೇವ್ರು ನಿನ್ನ ಸಂಗಡ ಇರೋದು ಮಾತ್ರ ಅಲ್ಲ, ಆತ ನಿನಗೆ ಸಹಾಯಕನಾಗಿದ್ದಾನೆ. ಸಹಾಯಕನಾಗಿರೋದು ಮಾತ್ರ ಅಲ್ಲ, ಆತನೇ ನಿನಗೆ ಸಹಾಯ ಮಾಡ್ತಾ ಇದ್ದಾನೆ. ಸಹಾಯ ಮಾಡೋದು ಮಾತ್ರ ಅಲ್ಲ, ನಿನ್ನ ಕೈಯನ್ನು ಬಲವಾಗಿ ದೇವರು ಸೈತಾನನಿಗೆ ಒಪ್ಪಿಸದಂತೆ, ಲೋಕಕ್ಕೆ ಒಪ್ಪಿಸದಂತೆ, ಈ ಲೋಕದ ನರಕಕ್ಕೆ ನಮ್ಮನ್ನು ಒಪ್ಪಿಸದಂತೆ ಆತ ನಮ್ಮನ್ನು ಏನು ಮಾಡಿದ್ದಾನೆ? ಗಟ್ಟಿಯಾಗಿ ನಮ್ಮನ್ನು ಹಿಡಿದುಕೊಂಡಿದ್ದಾನೆ. ನೋಡಿ ದೇವರ ಮಕ್ಕಳೇ, ಇವತ್ತು ಯವನಸ್ಥರು ಎಷ್ಟೋ ಜನರು ಲೋಕದ ಕಾರ್ಯಗಳಲ್ಲಿ, ಲೋಕದ ಇಚ್ಛೆಗಳಲ್ಲಿ ನೀವು ಹೋಗ್ತಾ ಇದ್ದೀರಾ, ಲೋಕದ ಆಡಂಬರಗಳಲ್ಲಿ ನೀವು ತೊಡಗಿದ್ದೀರಾ. ಈ ಲೋಕದ ಹಣಕ್ಕಾಗಲಿ, ಲೋಕದ ಐಶ್ವರ್ಯಗಳಲ್ಲಿ, ಈ ಲೋಕದ ಪಾಪದಲ್ಲಿ, ಲೋಕದ ಆಡಂಬರದಲ್ಲಿ ನೀವು ತೇಲಾಡ್ತಾ ಇರ್ಬೋದು. ಆದರೆ ಲೋಕದಲ್ಲಿ ಹೋದಾಗ ಲೋಕ ನಿಮ್ಮನ್ನು ಏನು ಮಾಡುತ್ತೆ? ನಾಶ ಮಾಡುತ್ತೆ. ಅದೇ ದೇವರ ಬಳಿಯಲ್ಲಿ ಬಂದು ದೇವರ ಸಂಗಡ ಇರುವಾಗ ಲೋಕಕ್ಕೆ ನಿಮ್ಮನ್ನು ಒಪ್ಪಿಸದಂತೆ, ಲೋಕದ ಮದ್ಯಪಾನಕ್ಕೆ ನಿಮ್ಮನ್ನು ಒಪ್ಪಿಸದಂತೆ, ಲೋಕದ ಅನ್ಯ ಜನರಿಗೆ, ಲೋಕದ ಮಾಟ ಮಂತ್ರಗಳಿಗೆ, ಸೈತಾನನಿಗೆ ನಿನ್ನನ್ನು ದೇವರು ಒಪ್ಪಿಸದಂತೆ ಇವತ್ತು ನಾವು ನೀವು ಉಳಿದಿರೋದು, ನಾವು ನೀವು ಇವತ್ತು ಬದುಕಿರೋದು, ಇವತ್ತು ನಾವು ನಿಮ್ಮ ಯೇಸು ಕ್ರಿಸ್ತನ
ಜೀವಿಸ್ತಾ ಇರೋದಾದರೆ ದೇವರು ಇವತ್ತು ನಮ್ಮನ್ನು ಗಟ್ಟಿಯಾಗಿ ಆತನ ಹಿಡಿದುಕೊಂಡಿರೋದ್ರಿಂದ ಕಾರಣ ಇವತ್ತು ಆತ ನಮ್ಮನ್ನು ಹೇಗೆ ಹಿಡ್ಕೊಂಡಿದ್ದಾರೆ, ಗಟ್ಟಿಯಾಗಿ ನಮ್ಮ ಕೈಯನ್ನು ದೇವರು ನಮ್ಮ ಕೈಯನ್ನು ಹಿಡ್ಕೊಂಡಿದ್ದಾರೆ. ಇವತ್ತು ಅವರು ನಮ್ಮನ್ನು ಕೈ ಹಿಡ್ಕೊಂಡಿರೋದ್ರಿಂದ ಇವತ್ತು ನಾವು ಜೀವಿಸ್ತಾ ಇದ್ರಿ. ದೇವರು ನಮ್ಮ ಕೈ ಹಿಡಿಯದೆ ಹೋಗಿದ್ರೆ ಇವತ್ತು ನಾವು ಯಾರು ಭೂಮಿ ಮೇಲೆ ಜೀವಿಸೋಕ್ಕಾಗ್ತಾ ಇರಲಿಲ್ಲ. ನಾವು ಇವತ್ತು ಯಾರು ನಾವು ಬದುಕಕ್ಕಾಗ್ತಾ ಇರಲಿಲ್ಲ. ದೇವರ ಮಕ್ಕಳೇ, ಇವತ್ತು ದೇವರು ನಮ್ಮನ್ನು ಗಟ್ಟಿಯಾಗಿ ಹಿಡ್ಕೊಂಡಿರೋದ್ರಿಂದ ನಾವೇನಾಗ್ತಾ ಇದ್ದೀವಿ, ನಾವು ಸುಖವಾಗಿ ಜೀವನ ಮಾಡ್ತಾ ಇದ್ದೀವಿ. ಯಾರೇ ಕಷ್ಟ ಬಂದರು, ಏನೇ ಹೋರಾಟ ಬಂದರು, ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ ಅಂತೇಳಿ ನಾವು ಧೈರ್ಯವಾಗಿ ಜೀವಿಸ್ತಾ ಇದ್ದೀವಿ. ಅದೇ ರೀತಿ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಇನ್ನೂ ದೇವರ ವಾಕ್ಯದಲ್ಲಿ ಅನೇಕ ಇದೆ. ದೇವರು ಹೇಳ್ತಾರೆ, ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದನಾದ ಯೆಹೋವನು ಹೀಗೆನ್ನುತ್ತಾನೆ. ಹಲ್ಲೆಲೂಯಾ. ದೇವರು ಏನಂತ ಕರೀತಾ ಇದ್ದಾರೆ, ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ. ನಿಮ್ಮನ್ನು ಯಾರು ಸೃಷ್ಟಿಸಿದ್ದು? ಈ ಲೋಕದಲ್ಲಿ ತಾಯಿಯ ಗರ್ಭದಲ್ಲಿ ಬರೋದಕ್ಕೆ, ಹೃದಯದಲ್ಲಿ ಬರೋದಕ್ಕಿಂತ ಮುಂಚೆನೆ, ತಾಯಿಯ ಗರ್ಭದಲ್ಲಿ ನಾವು ಜನನವಾಗೋದಕ್ಕಿಂತ ಮುಂಚೆನೆ ನಮ್ಮನ್ನು ದೇವರು ಮಣ್ಣಿನಿಂದ ಸೃಷ್ಟಿಸಿ, ಮಣ್ಣಿನಿಂದ ತನ್ನ ಸ್ವರೂಪದಲ್ಲಿ ದೇವರು ಇರುವ ರೀತಿಯಲ್ಲೇ ನಮ್ಮನ್ನು ಆತನು ಸೃಷ್ಟಿ ಮಾಡಿ ತನ್ನ ಶ್ವಾಸವನ್ನು ಊದಿ ನಮ್ಮನ್ನು ಮನುಷ್ಯನಾಗಿ ದೇವರು ಮಾರ್ಪಡಿಸಿದ್ರು. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಇವತ್ತು ನಿಮ್ಮನ್ನು ಕರೆದಿದ್ದು ಈ ಲೋಕ ನಾನೇ ಬಂದಿದ್ದು, ನಾನೇ ಹುಟ್ಟಿದ್ದಲ್ಲ. ದೇವರ ಮಕ್ಕಳೇ, ತಾಯಿಯ ಗರ್ಭದಲ್ಲಿರುವಾಗಲೇ ದೇವರು ಇವತ್ತು ನಿಮ್ಮನ್ನು ದೇವರು ಕರೀತಾ ಇದ್ದಾರೆ. ಹೇಗೆ ಕರೀತಾ ಇದ್ದಾರೆ? ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನು. ದೇವರು ಹೇಳ್ತಾ ಇದ್ದಾರೆ, ಸರ್ವಶಕ್ತನಾದ ರಾಜಾದಿರಾಜನಾದ ಯೇಸು ಕ್ರಿಸ್ತನು, ಯೆಹೋವನಾದ ದೇವರು ಹೇಳ್ತಾ ಇದ್ದಾರೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ. ದೇವರು ನಮ್ಮನ್ನು ಸೃಷ್ಟಿಸಿದ ಮೇಲೆ, ದೇವರು ನಮ್ಮನ್ನು ವಿಮೋಚಿಸಿದ ಮೇಲೆ ನಿನ್ನ ಹೆಸರು ಹಿಡಿದು ಕರೆದಿದ್ದೀನಿ. ಇವತ್ತು ನಿಮ್ಮನ್ನು ಯಾರ ಹೆಸರು ಹಿಡಿದು ಕರೆದಿದ್ದು? ಈ ಲೋಕದ ತಂದೆ ತಾಯಿಗಳಲ್ಲ. ದೇವರ ವಾಕ್ಯ ಹೇಳುತ್ತೆ, ತಾಯಿಯ ಗರ್ಭದಲ್ಲಿರುವಾಗಲೇ, ಜನನವಾಗೋದಕ್ಕಿಂತ ಮುಂಚೆನೆ, ಗರ್ಭದಲ್ಲಿ ಹುಟ್ಟೋದಕ್ಕಿಂತ ಮುಂಚೆನೆ ದೇವರು ನಿಮ್ಮನ್ನು ದೇವರು ಹೆಸರು ಹಿಡಿದು ಕರೆದಿದ್ದಾರಂತೆ. ದೇವರು ಹೇಳ್ತಾ ಇದ್ದಾರೆ ಏನಂತ, ನಿನ್ನನ್ನು ವಿಮೋಚಿಸಿದವನು ನಾನೇ. ಇವತ್ತು ನಿಮ್ಮನ್ನು ವಿಮೋಚಿಸಿದ್ದು ಯಾರು? ದೇವರಾಗಿದ್ದಾನೆ. ಅದಕ್ಕೆ ದೇವರು ಹೇಳ್ತದೆ, ನಿನ್ನ ಹೆಸರು ಹಿಡಿದು ಕರೆದವನು ನಾನೇ, ನೀನು ನನ್ನವನು. ದೇವರು ಹೇಳ್ತಾ ಇದ್ದಾರೆ, ಮಗನೇ, ನೀನು ಯಾರಾಗಿದ್ಯಾ? ನೀನು ನನ್ನವನಾಗಿದ್ಯಾ. ಯಾಕೆ ಪ್ರತಿಕೂಲ ನೋಡಿ ಭಯಪಡ್ತೀಯಾ? ಕಷ್ಟ ನೋಡಿ ಯಾಕೆ ಭಯಪಡ್ತೀಯಾ? ಹೋರಾಟ ನೋಡಿ ಯಾಕೆ ಭಯಪಡ್ತೀಯಾ? ಅಯ್ಯೋ, ನನ್ನ ಜೀವಿತದಲ್ಲಿ ಏನೂ ಆಗ್ತಾಯಿಲ್ಲ, ಅನೇಕರು ಹೇಳುವ ಮಾತುಗಳನ್ನು ನೋಡಿ ಯಾಕೆ ಭಯಪಡ್ತೀಯಾ? ನಾನಾ ವಿಧವಾದ ರೀತಿಯಲ್ಲಿ ನಿಮ್ಮನ್ನು ಅವಮಾನ ಪಡಿಸ್ಬೋದು, ವೇದನೆ ಪಡಿಸ್ಬೋದು, ನಿಮ್ಮನ್ನು ಹೀನವಾದ ರೀತಿಯಲ್ಲಿ ನಿಮ್ಮನ್ನು ಮಾತಾಡಿ ನಿಮ್ಮನ್ನು ಕುಗ್ಗಿಸ್ಬೋದು. ಆದರೆ ನನ್ನ ದೇವರು ಹೇಳ್ತಾ ಇದ್ದಾನೆ, ನೀನು ಈ ಲೋಕದಲ್ಲಿ ಅನೇಕರು ಮಾತಾಡಿದ್ರೂ, ಅನೇಕರು ಏನೇ ಹೇಳಿದ್ರು, ದೇವರು ಹೇಳ್ತಾ ಇದ್ದಾರೆ, ನೀನು ನನ್ನ ಮಗಳು, ನೀನು ನನ್ನ ಮಗನು. ನೀನು ಗರ್ಭದಲ್ಲಿ ಇರೋದಕ್ಕಿಂತ ಮುಂಚೆನೇ ನಾನು ನಿನ್ನನ್ನು ಸೃಷ್ಟಿಸೋದು ಮಾತ್ರ ಅಲ್ಲ, ನಿನ್ನ ಹೆಸರು ಹಿಡಿದು ನಾನು ನಿನ್ನನ್ನು ಆಲ್ರೆಡಿ ಕರೆದಿದ್ದೀನಿ. ಕರೆಯೋದು ಮಾತ್ರ ಅಲ್ಲ, ನೀನು ಯಾರಾಗಿದ್ಯಾ? ನನ್ನವನಾಗಿದ್ಯಾ. ನಾವು ಇವತ್ತು ದೇವರ ನಮ್ಮನ್ನು ಈ ರೀತಿಯಾಗಿ ಕರೆಯುವಾಗ ಯಾಕೆ ನಾವು ಭಯಪಡಬೇಕು? ಈ ಲೋಕದಲ್ಲಿ ಇರುವ ಯಾವ ವಿಷಯಗಳನ್ನು ನೋಡಿ ಭಯಪಡಬೇಡ ಮಗನೇ. ದೇವರು ಹೇಳ್ತಾ ಇದ್ದಾರೆ, ಭಯ ಪಡೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಯಾವಾಗ ನೀನು ಭಯ ಪಡ್ತೀಯಾ, ಯಾವಾಗ ನಿನ್ನ ಕಷ್ಟ ನೋಡಿ, ಪ್ರತಿಕೂಲ ನೋಡಿ, ಹೋರಾಟ ನೋಡಿ, ಈ ನಿನ್ನ ಜೀವಿತದಲ್ಲಿ ಆಗುತ್ತಿರುವಂಥ ಏನೋ ಒಂದು ಕಲಿಬಿಲಿ, ಕಸಿ, ಕಲಹ ಆಗ್ತಾ ಇರೋದು ನೋಡಿ, ಯಾವಾಗ ನೀನು ಭಯ ಪಡೋದಕ್ಕೆ ಪ್ರಾರಂಭ ಮಾಡ್ತೀಯಾ, ಸೈತಾನ್ ಬಂದು ನಿನ್ನನ್ನು ಇನ್ನೂ ಭಯ ಪಡಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹೌದು, ನಿನ್ನ ಜೀವನ ಮುಗಿದೋಯ್ತು, ನಿನ್ನ ಜೀವಿತ ಇಷ್ಟೇ, ಅಲ್ಲಿ ಅದು ಬರುತ್ತೆ, ಅಲ್ಲಿ ಇದು ಬರುತ್ತೆ, ಅಲ್ಲಿ ದೆವ್ವ ಬರುತ್ತೆ, ಅಲ್ಲಿ ಸೈತಾನ್ ಬರ್ತಾನೆ, ನಿನ್ನ ಜೀವಿತ ಆಗೋಯ್ತು, ಮುಳುಗೋಯ್ತು, ನಿನ್ನ ಸಾಲದಲ್ಲಿ ಮುಳುಗೋಗ್ಬಿಟ್ಟೆ, ನೀನು ಇನ್ನ ಮೇಲಕ್ಕೆ ಬರಲ್ಲ ಅಂತೇಳಿ ಸೈತಾನ್ ಏನು ಮಾಡ್ಬಿಡ್ತಾನೆ? ನಮ್ಮನ್ನು ಬಲಹೀನಪಡಿಸಿ, ನಮ್ಮನ್ನು ಕುಗ್ಗಿಸಿ, ನಮ್ಮನ್ನು ವೇದನೆ ಪಡಿಸಿ, ನಮ್ಮೊಳಗಡೆ ಭಯ ತಂದಾಕಿ, ನಮ್ಮೊಳಗಡೆ ಇನ್ನೂ ರೋಗ, ಬಾಧೆ, ಸಂಕಟ ಹೆಚ್ಚು ಬರುವಾಗ ರೀತಿಯಲ್ಲಿ ಮಾಡಿಬಿಡ್ತಾನೆ. ಅದಕ್ಕೆ ದೇವರ ಮಕ್ಕಳೇ, ಸೈತಾನಿಗೆ ಅವಕಾಶ ಕೊಡದೆ ದೇವರು ಹೇಳ್ತಾ ಇದ್ದಾರೆ, ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿದವನು ನಾನೇ, ನಿನ್ನನ್ನು ರೂಪಿಸಿದವನು ನಾನೇ, ನಿನ್ನನ್ನು ವಿಮೋಚಿಸಿದವನು ನಾನೇ. ತಾಯಿಯ ಗರ್ಭದಲ್ಲಿರುವಾಗಲೇ ದೇವರು ನಮ್ಮನ್ನು ವಿಮೋಚಿಸಿ, ರೂಪಿಸಿ, ಸೃಷ್ಟಿಸಿ ಆತ ನಮ್ಮನ್ನು ಹೆಸರು ಹಿಡಿದು ಕರೆದಿರುವಾಗ ದೇವರು ಹೇಳ್ತಾ ಇದ್ದಾರೆ, ನೀನು ನನ್ನವನು. ಅದ್ರ ಕೆಳಗಡೆ ವಾಕ್ಯ ಹೇಳ್ತದೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರ್ತೇನೆ. ಹಲ್ಲೆಲೂಯಾ. ಜಲರಾಶಿ, ಅಯ್ಯೋ ನನಗೆ ಕಷ್ಟ ಬಂದಿದೆ, ಹೋರಾಟ ಬಂದಿದೆ, ಪ್ರತಿಕೂಲ ಬಂದಿದೆ. ಜಲರಾಶಿ ಅಂದ್ರೆ ಏನು? ಇವತ್ತು ಸಮುದ್ರ, ಇವತ್ತು ನೋಡಿ, ಇಸ್ರಾಯೇಲ್ ಜನರು ಅರಣ್ಯದಿಂದ ಮೋಶೆ ಬಿಡಿಸ್ಕೊಂಡು ಬಂದಾಗ ಅವರಿಗೆ ಕೆಂಪು ಸಮುದ್ರ ಅಡ್ಡ ಬಂದಾಗ, ಕೆಂಪು ಸಮುದ್ರನ ದೇವರು ಏನು ಮಾಡಿದ್ರು? 2 ವಿಭಾಗ ಮಾಡಿದ್ರು. ದೇವರಲ್ಲಿ ಬಿಡ್ಲಿಲ್ಲ ಅವ್ರನ್ನ. ಅದೇ ರೀತಿ ಇವತ್ತು ಏನು ನಿನ್ನ ಜಲರಾಶಿಯಲ್ಲಿ ಹಾದು ಹೋಗ್ತಾ ಇದೆಯಾ, ದೇವ್ರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಇರ್ತೀನಿ. ಹಲ್ಲೆಲೂಯಾ. ಜಲರಾಶಿ ಅಂದರೆ ಅನೇಕ
ಕಷ್ಟಗಳು ಹೋರಾಟಗಳಲ್ಲಿ ನೀನು ಹಾದು ಹೋಗ್ತಾ ಇದೆಯಾ, ನಾನು ಸಂಗಡ ಇದ್ದೀನಿ. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಹಲ್ಲೆಲೂಯಾ. ಇವತ್ತು ಕಷ್ಟ ಇದೆಯಾ, ಹೋರಾಟ ಇದೆಯಾ, ಪ್ರತಿಕೂಲ ಇದೆಯಾ, ಸಮಸ್ಯೆ ಇದೆಯಾ, ಅಯ್ಯೋ ನನ್ನ ಜೀವನ ಮುಳುಗೋಯ್ತು, ನನ್ನ ಭವಿಷ್ಯ ಮುಳುಗೋಯ್ತು, ನನ್ನ ಕುಟುಂಬ ಮುಳುಗೋಯ್ತು, ನನ್ನ ಜೀವನ ನನ್ನ ದಾಂಪತ್ಯ ಜೀವಿತ ಮುಗಿದೋಯ್ತು ಅಂತೇಳಿ ನೀನು ನದಿಗಳಲ್ಲಿ ದಾಟು ಹೋಗೋಂಥ ಅವಸ್ಥೆಗಳು ಬಂದರೂ ಕೂಡ ದೇವರು ನಿನ್ನನ್ನು ಮುಳುಗೋದಕ್ಕೆ ಬಿಡೋದಿಲ್ಲ. ನಿನ್ನ ಕುಟುಂಬ ನಾಶವಾಗೋದಕ್ಕೆ ಬಿಡೋದಿಲ್ಲ. ನಿನ್ನ ದಾಂಪತ್ಯ ಜೀವಿತನ ದೇವರು ಹಾಳಾಗೋದಕ್ಕೆ ಬಿಡೋದಿಲ್ಲ. ನಿನ್ನ ಸೇವೆನ ದೇವರು ಹಾಳಾಗೋದಕ್ಕೆ ಬಿಡೋದಿಲ್ಲ. ನಿನ್ನನ್ನು ಕರೆದಿರೋಂಥ ದೇವರು ಆತನ ಏನಾಗಿದ್ದಾನೆ, ನಂಬಿಗಸ್ತನಾಗಿದ್ದಾನೆ. ಇವತ್ತು ಕಷ್ಟ ಇದೆ, ಹೋರಾಟ ಇದೆ, ಪ್ರತಿಕೂಲ ಇದೆ, ಅಯ್ಯೋ ಎಲ್ಲೋದ್ರೂ ಕಷ್ಟನೇ ಅಂತೇಳಿ ನೀನು ಹೇಳ್ತಾ ಇದ್ದ. ನದಿಗಳು ದಾಟು ಹೋಗೋ ಸಮಯದಲ್ಲೂ ಕೂಡ ದೇವರು ನಿನ್ನನ್ನು ಮುಳುಗೋಗೋದಕ್ಕೆ ಬಿಡೋದಿಲ್ಲ ಅಂತೆ. ಇವತ್ತು ದಾರಿಯಲ್ಲಿ ನಡ್ಕೊಂಡು ಹೋಗೋ ಸಮಯದಲ್ಲಿ ನದಿ ಅಡ್ಡ ಬಂತು, ಅಯ್ಯೋ ಹೇಗಪ್ಪ ಇದನ್ನು ದಾಟ್ಕೊಂಡು ಹೋಗೋದಂತೇಳಿ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅಯ್ಯೋ ನನಗೆ ಕಷ್ಟ ಬಂದಿದೆ, ಹೋರಾಟ ಬಂದಿದೆ, ಇದರಿಂದ ಹೇಗಪ್ಪ ನಾನು ಬಿಡುಗಡೆ ಆಗೋದಂತೇಳಿ ಅನೇಕ ಕೇಸುಗಳಲ್ಲಿ ಸಿಕ್ಕಾಕೊಂಡು ಹೇಗಪ್ಪ ಇದರಿಂದ ಆಚೆ ಬರೋದಂತೇಳಿ ನೀನು ಭಾರ ಪಡ್ತಾ ಇದೆಯಾ. ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಮುಳುಗೋಗೋದಕ್ಕೆ ಬಿಡೋದಿಲ್ಲ. ಹಲ್ಲೆಲೂಯಾ. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ. ಅಂದರೆ ಉರಿಯಲ್ಲಿ ಅಂದರೆ ಯಾವ ರೀತಿ ನಿನಗೆ ಒಂದು ಹೇಳೋಕ್ಕಾಗದೇ ಇರೋ ರೀತಿಯಲ್ಲಿ ಅನೇಕ ನೋಡಿ, ಶದ್ರಕ್ ಮೇಷಕ್ ಅಬೇದ್ನೆಗೋನು ಬೆಂಕಿಯಲ್ಲಿ ಹಾಕಿದಾಗ ನನ್ನನ್ನು ಮಾತ್ರ ಆರಾಧಿಸಬೇಕು, ನೀನಲ್ಲದೆ ಮತ್ತೊಬ್ಬ ದೇವರನ್ನ ಆರಾಧಿಸಬಾರ್ದು ಅಂತೇಳಿ ರಾಜನ ಆಜ್ಞೆ ನೋಡಿದಾಗ ನಾನು ರಾಜಾದಿರಾಜನ ಕರ್ತನಾದ ದೇವರನ್ನೊಬ್ಬನನ್ನೇ ನಾನು ಆರಾಧಿಸುತ್ತೇನೆ, ಆತನಲ್ಲದೆ ಬೇರೆ ಯಾರನ್ನ ನಾನು ಆರಾಧಿಸೋದಿಲ್ಲ ಅಂತೇಳಿ ಶದ್ರಕ್ ಮೇಷಕ್ ಅಬೇದ್ನೆಗೋನಿಗೆ ಆಜ್ಞೆ ಬಂದಾಗ ಅವ್ರು ಯಾವುದಕ್ಕೂ ಭಯಪಡಲಿಲ್ಲ. ಅವ್ರನ್ನ ಬೆಂಕಿ ಒಳಗಡೆ ಹಾಕಿದ್ರು ಕೂಡ ಅವ್ರು ಭಯಪಡಲಿಲ್ಲ. ಆ ಬೆಂಕಿ ಒಳಗಡೆ ಹಾಕಿದ್ರು ಕೂಡ ಶದ್ರಕ್ ಮೇಷಕ್ ಅಬೇದ್ನೆಗೋನಿಗೆ ಆ ಬೆಂಕಿ ಅವ್ರನ್ನ ಸುಡಲಿಲ್ಲ. ಒಂದು ರೋಮ ಕೂಡ ಅವ್ರನ್ನ ಸುಡಲಿಲ್ಲ, ಒಂದು ಚರ್ಮ ಕೂಡ ಸುಡಲಿಲ್ಲ, ತಲೆಯಲ್ಲಿನ ಒಂದು ಕೂದಲು ಕೂಡ ಸುಡಲಿಲ್ಲ ಅಂತೆ. ಆ ರೀತಿಯಾಗಿ ಬೆಂಕಿಯಲ್ಲಿದ್ದ ಶದ್ರಕ್ ಮೇಷಕನ ಮಧ್ಯದಲ್ಲಿ ದೇವದೂತರು ಇದ್ರಂತೆ. ಈ ರೀತಿಯಾಗಿ ದೇವರ ಮಕ್ಕಳೇ, ಅವ್ರನ್ನ ದೇವರು ಕಾಪಾಡಿದ ದೇವರು ಇವತ್ತು ನಿನ್ನ ಬೆಂಕಿ ಹಾದು ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ನೀನು ಹಾದು ಹೋದ್ರು ಕೂಡ ಅದು ನಿನ್ನನ್ನು ದಹಿಸದಂತೆ, ನಿನಗದು ಕಂದದಿರೋ ಅಂದರೆ ಕಂದ ಅಂದರೆ ನಿನ್ನನ್ನು ಮುಟ್ಟೋದಿಲ್ಲ. ಅದಕ್ಕೆ ದೇವರ ಮಕ್ಕಳೇ, ಇಸ್ರಾಯೇಲ್ ಸದಾಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು, ಐಗುಪ್ತದಿಂದ ಅದೇ ರೀತಿ ದೇವರ ಮಕ್ಕಳೇ ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೆ ದೇವರ ಮಕ್ಕಳೇ ಭಯಪಡಬೇಡ, ನೀನು ಧೈರ್ಯವಾಗಿರುವಂಥ ದೇವರ ವಾಕ್ಯ ಹೇಳುತ್ತದೆ. ಇನ್ನು ಮತ್ತೊಂದು ವಾಕ್ಯನ ಓದಿಕೊಳ್ಳೋಣ. ದೇವರ ವಾಕ್ಯ ಏನು ಹೇಳುತ್ತದೆ, ನಿಮ್ಮ ಒಳಗಡೆ ಏನಾದರೂ ಭಯ ಬಂತ, ಇವತ್ತು ಪ್ರಾರ್ಥನೆ ಮಾಡುವಾಗ ಏನೋ ಒಂದು ಭಯ, ನಿದ್ರೆ ಮಾಡುವಾಗ ಏನೋ ಒಂದು ಭಯ, ಏನೋ ಒಂದು ಭಯ, ಏನೋ ಒಂದು ನಿಮ್ಮ ಒಳಗಡೆ ಭಯ ಉಂಟಾಗ್ತಾ ಇದೆಯಾ, ಅಯ್ಯೋ ನನಗೆ ಮಲಗೋಕ್ಕಾಗ್ತಾ ಇಲ್ಲ, ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಸುಖವಾಗಿ ನನ್ನ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಏನೋ ಒಂದು ಭಯ ನನ್ನನ್ನು ಆವರಿಸಿಕೊಂಡಿದೆ, ಯಾವುದೋ ಒಂದು ಭಯ ನನ್ನನ್ನು ಹಿಡಿದುಕೊಂಡಿದೆ ಅಂತೇಳಿ ಒಂದು ಭಯದಲ್ಲಿ ನೀನು ಆವರಿಸಿಕೊಂಡಿದ್ಯಾ. ದೇವರ ವಾಕ್ಯ ಹೇಳ್ತದೆ ದೇವರು ಕೊಟ್ಟಿರುವಂಥ ಆತ್ಮವು ಬಲ ಶಿಕ್ಷಣ ಆತ್ಮವೇ ಹೊರತು ಏಡಿತನ ಆತ್ಮ ಅಲ್ಲ. ದೇವರು ಆಲ್ರೆಡಿ 3 ಆಜ್ಞೆ ನಮಗೆ ಕೊಟ್ಟಿದ್ದಾರೆ. ನಾವು ಭಯ ಪಡೋ ಅವಶ್ಯಕತೆ ಇಲ್ಲ. ದೇವರು ನಮಗೆ ಕೊಡಲ್ಪಟ್ಟಿರೋ ಆತ್ಮ ಯಾವ ಆತ್ಮ ಆಗಿದೆ, ಬಲ ಪ್ರೀತಿ ಶಿಕ್ಷಣ. ಹಲ್ಲೆಲೂಯಾ. ದೇವರು ನಮಗೆ ಆಲ್ರೆಡಿ ನಮಗೆ ದೇವರು ಕೊಟ್ಟಿರೋದು ಏಡಿತನ ಆತ್ಮ ಅಲ್ಲ. ಈ ಲೋಕದಲ್ಲಿ ಬರುವ ಕಷ್ಟಗಳು ನೋಡಿ, ಈ ಲೋಕದಲ್ಲಿ ಬರುವ ಪ್ರತಿಕೂಲಗಳು ನೋಡಿ, ಈ ಲೋಕದಲ್ಲಿ ಬರುವ ಸಮಸ್ಯೆಗಳು ನೋಡಿ, ಇವತ್ತು ಬಿರುಗಾಳಿ ಬಂತು, ತೂಫಾನ್ ಬಂತು, ಸುನಾಮಿ ಬಂತು ಹೇಳಿ ಭಯಪಟ್ಕೊಂಡು ಕುಳಿತುಕೊಳ್ಳೋದಕ್ಕಲ್ಲ ದೇವ್ರು ನಮಗೆ ಕೊಟ್ಟಿರೋದು. ದೇವ್ರು ನಮಗೆ ಕೊಟ್ಟಿರೋಂಥ ಆತ್ಮ ಯಾವುದು, ಬಲ ಪ್ರೀತಿ ಶಿಕ್ಷಣ ಆತ್ಮ ಹೊರತು ಏಡಿತನ ಆತ್ಮ ಅಲ್ಲ. ದೇವ್ರು ನಮಗೆ ಕೊಟ್ಟಿರೋದು ಧೈರ್ಯದ ಆತ್ಮನು, ಬಲದ ಆತ್ಮನು, ಪ್ರೀತಿ ಶಿಕ್ಷಣ ಆತ್ಮನು ದೇವ್ರು ನಮಗೆ ಕೊಟ್ಟಿದ್ದಾರೆ. ಈ 3 ವಿಷಯ ಹೇಳ್ರಿ. ಭಯ ಬಂತ, ಭಯ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಅಂತ ದೇವ್ರು ಹೇಳಿದ್ದಾರೆ. ನಾನು ಭಯ ಪಡೋದಿಲ್ಲ, ನನ್ನ ಒಳಗಡೆ ಏಡಿತನ ಆತ್ಮ ಅಲ್ಲ, ಧೈರ್ಯದ ಆತ್ಮ ನನ್ನ ಒಳಗಡೆ ಇರೋದು. ಯಾವ ಶತ್ರು ನನ್ನೇನು ಮಾಡೋದಕ್ಕಾಗೋದಿಲ್ಲ, ಯಾವ ಸೈತ ನನ್ನೇನು ಮಾಡೋದಕ್ಕಾಗೋದಿಲ್ಲ, ಯಾವ ಕಷ್ಟ ಯಾವ ಪ್ರತಿಕೂಲ ನನ್ನನ್ನೇನು ಮಾಡೋದಕ್ಕಾಗೋದಿಲ್ಲ. ನನ್ನೊಳಗಡೆ ಇರೋ ಆತ್ಮನು ಬಲ ಶಿಕ್ಷಣ ಧೈರ್ಯದ ಆತ್ಮನ ಅಂತೇಳಿ ಯಾವಾಗ ನೀನು ಹೇಳೋದಕ್ಕೆ ಪ್ರಾರಂಭ ಮಾಡ್ತೀಯಾ, ನಿನ್ನೊಳಗಡೆ ಇರೋಂಥ ಭಯ, ನಿನ್ನೊಳಗಡೆ ಇರೋಂಥ ಆತಂಕ, ನಿನ್ನೊಳಗಡೆ ಇರೋಂಥ ಗಲಿಬಿಲಿ ಆ ತಕ್ಷಣವೇ ನಿನ್ನನ್ನು ಬಿಟ್ಟು ಓಡಿ ಹೋಗ್ತಾನೆ. ಹಲ್ಲೆಲೂಯಾ. ದೇವ್ರು ನಮಗೆ ಕೊಟ್ಟಿರೋದು ಏಡಿತನ ಆತ್ಮ ಅಲ್ಲ. ಒಂದು ಬಿಸ್ನೆಸ್ಗೆ ಕೈ ಹಾಕಿದ್ಯಾ, ಒಂದು ಕೆಲಸಕ್ಕೆ ಕೈ ಹಾಕಿದ್ಯಾ, ಇಲ್ಲ ಜೀವನದಲ್ಲಿ ಏನೋ ಒಂದು ಹೊಸದಾಗಿ ಜೀವನ ಮಾಡ್ಬೇಕಂತೇಳಿ ಪ್ರಾರಂಭ ಮಾಡ್ತಾ ಇದೆಯಾ, ಯವನಸ್ಥರಾಗಿ ನಾನು ಮುಂದೆ ಹೋಗಬೇಕು, ನಾನು ಅಚೀವ್ ಮಾಡಬೇಕು, ನಾನು ಮೇಲೆ ಬರಬೇಕು, ನನ್ನ ಎಜುಕೇಷನ್ ಉನ್ನತವಾಗಿ ನಾನು ಡಾಕ್ಟರ್ ಹೋಗ್ಬೇಕು, ಅದು ಓದ್ಬೇಕಂತೇಳಿ ನೀನು ತೀರ್ಮಾನ ಮಾಡಿ ದೇವರ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಕೊಂಡಿದ್ಯಾ, ಭಯಪಡಬೇಡ. ನೀನಲ್ಲಿರುವಂಥ ಆತ್ಮನು ಏಡಿತನ ಆತ್ಮ ಅಲ್ಲ, ಸೋಲಲ್ಲ. ಯಾವ ವಿಷಯದಲ್ಲಿ ನೀನು ಕೈ ಹಾಕಿದ್ಯಾ ಆ ವಿಷಯದಲ್ಲಿ ದೇವರು ನಿನ್ನನ್ನು ಸಕ್ಸಸ್ ಆಗಿ ನಿನ್ನನ್ನು ಮುಂದೆ ದೇವರು ತೆಗೆದುಕೊಂಡು ಹೋಗ್ತಾರೆ. ಸಭೆ ಆರಂಭ ಮಾಡುವಂಥ ದೇವರು ಹೇಳಿದ್ದಾರೆ, ಸ್ವಾರ್ಥ ಸಾರದಕ್ಕೆ ಹೋಗುವಂಥ ದೇವರು ಹೇಳಿದಾರ, ಹೋಗು ಪಟ್ಟಣಗಳಿಗೆ ಹೋಗಿ, ದೇಶಗಳಿಗೆ ಹೋಗಿ, ರಾಜ್ಯ
ರಾಜ್ಯಗಳಿಗೆ ಹೋಗಿ ಸ್ವಾರ್ಥ ಸಾರಂತ ದೇವರು ಹೇಳಿದಾರ. ನನಗೋಸ್ಕರ ನೀನು ಅದು ಮಾಡು ಇದು ಮಾಡು ಅಂತ ಹೇಳಿದಾರ. ಅನೇಕರು ನಾನಾ ವಿಧವಾದ ರೀತಿಯಲ್ಲಿ ನಿಮ್ಮನ್ನು ಭಯಪಡಿಸಿ, ನಿಮ್ಮನ್ನು ಬಲಹೀನಪಡಿಸಿ, ಅಯ್ಯೋ ಇವನು ಆರಂಭದಲ್ಲಿ ಹೋಗಿದ್ದಾನೆ, ಏನು ಮಾಡ್ತಾನೆ, ಜನ ಬರೋದಿಲ್ಲ, ನಡೆಯೋದಿಲ್ಲ ಅಂತೇಳಿ ನಾನಾ ವಿಧವಾದ ರೀತಿಯಲ್ಲಿ ನೀವು ಉದ್ಧಾರ ಆಗೋದಿಲ್ಲ, ನೀವು ನಾಶವಾಗಿ ಹೋಗ್ತೀರಾ, ಶಾಪ ಅಂತೇಳಿ ಶಾಪಗಳ ಮಾತುಗಳಿಂದ ನಿಮ್ಮನ್ನು ಕುಗ್ಗಿಸ್ತಾರ. ನಿನ್ನೊಳಗಡೆ ಇರೋ ಆತ್ಮನು ಏಡಿತನ ಆತ್ಮಲ್ಲ. ನಮ್ಮೊಳಗಡೆ ಇರೋ ಆತ್ಮನು ಯಾರು? ಧೈರ್ಯದ ಆತ್ಮನು, ಬಲ, ಶಿಕ್ಷಣ, ಪ್ರೀತಿಯುಳ್ಳ ಆತ್ಮನು ನಮ್ಮೊಳಗಡೆ ಇರೋದು. ಹಂಗಾಗಿ ದೇವರ ಮಕ್ಕಳೇ, ಯಾವುದಕ್ಕೂ ನೀನು ಭಯಪಡೋ ಅವಶ್ಯಕತೆ ಇಲ್ಲ. ಭಯಪಡಬೇಡ, ಧೈರ್ಯವಾಗಿ ಮುಂದೆ ಹೋಗು. ದೇವ್ರು ಏನು ಹೇಳ್ತಾರೆ, ದೇವರ ಶಬ್ದನ ಕೇಳಿ, ದೇವ್ರು ಹೇಳೋ ಮಾತಿಗೆ ಕಿವಿಗೊಟ್ಟು ನೀನು ಮುಂದೆ ಹೋಗು. ಅನೇಕರು ಸಂಬಂಧಿಕರು ಹೇಳ್ಬೋದು, ಕುಟುಂಬದವ್ರು ಹೇಳ್ಬೋದು, ಸ್ನೇಹಿತರು ಹೇಳ್ಬೋದು, ಅಯ್ಯೋ ಕೆಲಸ ಬಿಟ್ಟು ಹೋಗ್ತಾ ಇದೆಯಾ, ಜೀವನ ಬಿಟ್ಟು ಹೋಗ್ತಾ ಇದೆಯಾ, ಎಲ್ಲವನ್ನು ಬಿಟ್ಟು ದೇವ್ರು ಅಂತ ಓಡೋಗ್ತಾ ಇದೆ, ಏನು ಕಾಣುತ್ತೆ ನಿನ್ನ ಜೀವಿತದಲ್ಲಿ ಅಂತ ಹೇಳ್ಬೋದು. ಆದರೆ ಮನುಷ್ಯರ ಮಾತಿಗೆ ಕಿವಿಗೊಡದೆ ದೇವರ ಶಬ್ದಕ್ಕೆ ನೀನು ಕಿವಿಗೊಟ್ಟು ಮುಂದೆ ಹೋಗುವಾಗ ದೇವರು ನಿನ್ನ ಉನ್ನತ ಸ್ಥಾನಕ್ಕೆ ದೇವರು ತೆಗೆದುಕೊಂಡು ಹೋಗ್ತಾರೆ. ನೋಡಿ ದೇವರ ಮಕ್ಕಳೇ, ಯೌಷನು 1:9 ನಾವು ಓದೋ ಪ್ರಕಾರ ಯೌಷನು 1:9 ನಾವು ಓದುತ್ತೇವೆ. ಯೌಷನು ಯುದ್ಧಕ್ಕೆ ಹೊರಡುವಂಥ ಯೌಷನು ಅವನೇನು ಮಾಡ್ತಾನೆ, ಅವನು ಕೆಲವು ಯುದ್ಧಕ್ಕೆ ಹೊರಡುವ ಜಾಗದಲ್ಲಿ ಕಾಲೇಬನು ಯೌಷನ ಮೋಶೆ ಕಲಿಸುವಾಗ ಅವನು ಕೆಲವು ಆ ಪ್ರದೇಶದಲ್ಲಿ ಈಗ ಅದೇ ಆಲೋಚನೆ ಅರಿಯ ದೇಶಕ್ಕೆ ನಾವು ಹೋಗ್ಬೇಕು, ಅಲ್ಲಿ ಹೋಗಿ ಮುಂಚೆನೆ ನೋಡ್ಕೊಂಬ, ಅಲ್ಲೊಂದು ಯುದ್ಧ ಮಾಡ್ಬೇಕಂತೇಳಿ ಮೋಶೆ ಯೌಷನನ್ನ ಕಾಲೇಬನ್ನ ಕಲಿಸಿದಾಗ ಅಲ್ಲಿ ಭಯಂಕರವಾದ ರೀತಿಯಲ್ಲಿ ಎತ್ತರವಾಗಿ ದಷ್ಟಪುಷ್ಟವಾಗಿ ಬಲವಾಗಿ ಇರುವಂಥ ವ್ಯಕ್ತಿಗಳಲ್ಲಿ ಇರ್ತಾರೆ. ಅದನ್ನು ನೋಡಿ ಭಯಪಡುವಂಥ ಸಮಯದಲ್ಲಿ ಯೌಷನು ಕಾಲೇಬನು ಭಯಪಡುವಂಥ ಆ ಸಮಯದಲ್ಲಿ ದೇವರು ಅವನ ಹತ್ರ ಮಾತಾಡ್ತಾ ಇದ್ರೆ ಏನಂತ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಹೋಗುವಾಗೆಲ್ಲ ಸ್ಥಳದಲ್ಲಿ ನಿನ್ನ ದೇವರಾದ ನಿನ್ನ ಕರ್ತನು ನಿನ್ನ ಸಂಗಡ ಇರುತ್ತಾನಂತ ದೇವ್ರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯುದ್ಧಕ್ಕೆ ಹೊರಡಬೇಕಾದ ಯೌಷನ ಬಳಿಯಲ್ಲಿ ದೇವ್ರು ಏನು ಹೇಳ್ತಾ ಇದ್ದಾರೆ, ಸ್ಥಿರಚಿತ್ತದಿಂದಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ದೇವರು ನಿನ್ನ ಸಂಗಡ ಇದ್ದಾರೆ, ನಾನು ನಿನ್ನ ಸಂಗಡ ಇದ್ದೇನೆ. ಮೋಶೆ ಸಂಗಡ ಇದ್ದ ಹಾಗೆ ಯೌಷನ ಸಂಗಡ ಇರ್ತೀನಿ ಅಂತ ಹೇಳಿದ ದೇವರು. ಇವತ್ತು ದೇವರ ಮಕ್ಕಳೇ, ಸ್ಥಿರಚಿತ್ತನಾಗಿರು. ಇವತ್ತು ನಿನ್ನ ಪರಿಸ್ಥಿತಿಗಳು ನೋಡಿ ಮನಸ್ಸನ್ನು ಗಲಿಬಿಲಿ ಪಡಿಸ್ಕೊಳ್ಳೋದು, ಗೊಂದಲ ಪಡಿಸ್ಕೊಳ್ಳೋದು, ಆತಂಕಕ್ಕೊಳಗಾಗೋದು, ಉದ್ವೇಗಕ್ಕೊಳಗಾಗೋದು, ಕೋಪ ಮಾಡ್ಕೊಳ್ಳೋದು, ಇದೆಲ್ಲವೂ ಯಾವಾಗ ಗೊತ್ತಾ, ನಮ್ಮಲ್ಲಿ ಸ್ಥಿರಚಿತ್ತತೆ ಇಲ್ಲದೆ ಇರುವಾಗ, ಸ್ಥಿರವಾದ ಒಂದು ತೀರ್ಮಾನ ನಾವು ತೆಗೆದುಕೊಳ್ಳದೆ ಇರುವಾಗ ಈ ರೀತಿಯಾಗಿ ನಮ್ಮಲ್ಲಿ ಉಂಟಾಗುತ್ತದೆ. ಧೈರ್ಯವಾಗಿರು, ಧೈರ್ಯವನ್ನು ಕಳ್ಕೋಬೇಡ್ರಿ. ದೇವರು ಹೇಳಿದ್ದಾರೆ, ಆ ಸ್ಥಳಕ್ಕೆ ಹೋಗು, ಯುದ್ಧ ಮಾಡಿ ನೀನು ಜಯಶಾಲಿಯಾಗಿ ಬರ್ತೀನಿ ಅಂತ ಹೇಳಿದ ಮೇಲೆ, ದೇವರ ಈ ದೇಶವನ್ನು ಬಿಟ್ಟು ಮತ್ತೊಂದು ದೇಶಕ್ಕೆ ಹೋಗು ಅಂತ ಹೇಳಿದ ಮೇಲೆ ದೇವರು ಖಂಡಿತ ನನ್ನ ಸಂಗಡ ಇರ್ತಾರೆ ಅಂತೇಳಿ ನೀನು ಧೈರ್ಯದಿಂದಿರು, ಅಂಜಬೇಡ. ಯಾವ ವಿಷಯದಲ್ಲೂ ಅಯ್ಯೋ ನನ್ನ ಜೀವಿತ ಏನಾಗ್ಬಿಡುತ್ತೋ, ಅಯ್ಯೋ ಏನಾಗುತ್ತೋ ಅಂತೇಳಿ ಅಂಜಬೇಡ, ಕಳವಳಗೊಳ್ಳಬೇಡ. ಅಯ್ಯೋ ಮುಂದೆ ಹೇಗಪ್ಪ, ನನ್ನ ಜೀವನ ಹೇಗಪ್ಪ, ನನ್ನ ಕುಟುಂಬ ಹೇಗಪ್ಪ, ಹಣಕಾಸು ಹೇಗಪ್ಪ ಅಂತೇಳಿ ನೀನು ಕಳವಳಗೊಳ್ಳಬೇಡ. ಹಲ್ಲೆಲೂಯಾ. ನೀನು ಯಾವ ಸ್ಥಳಕ್ಕಾದರೂ ಹೋಗು, ನೀನು ಎಲ್ಲಾದರೂ ಹೋಗು, ಏನಾದರೂ ದೇವ್ರಿಗೋಸ್ಕರ ದೇವ್ರ ಶಬ್ದ ಕೇಳಿ ನೀನು ಮಾಡುವಾಗ ನೀನು ಹೋಗೋ ಎಲ್ಲ ಸ್ಥಳದಲ್ಲಿ ಯಾರಿರ್ತಾರೆ, ನಮ್ಮ ದೇವರು ನಮ್ಮ ಸಂಗಡ ಇರ್ತಾರೆ. ಹಲ್ಲೆಲೂಯಾ. ಅದೇ ರೀತಿ ದೇವರ ಮಕ್ಕಳೇ, ದೇವರು ನಮ್ಮ ಜೊತೆ ಇದ್ದಾರೆ, ಭಯಪಡಬೇಡ, ಧೈರ್ಯವಾಗಿರು. ದೇವರು ಹೇಳ್ತಾ ಇದ್ದಾರೆ, ಭಯಪಡಬೇಡ ಮಗನೇ ಮಗಳೇ, ಧೈರ್ಯವಾಗಿರು, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನ ಜೊತೆ ಇದ್ದೇನೆ ಅಂತ ದೇವ್ರು ಹೇಳ್ತಾ ಇದ್ದಾರೆ. ದೇವ್ರು ಏನಾದರೂ ಹೇಳಿದಾಗ ಧೈರ್ಯವಾಗಿ ಮುಂದೆ ಹೋಗ್ರಿ, ಧೈರ್ಯವಾಗಿ ಮುಂದೆ ಸೇವೆ ಮಾಡ್ರಿ, ದೇವ್ರ ರಾಜ್ಯವನ್ನು ಕಟ್ರಿ. ದೇವ್ರು ಹೇಳ್ತಾರೆ, ದೇವ್ರು ಹೇಳ್ತಾ ಇದ್ದಾರೆ, ನಾನೀಗ ಒಬ್ಬ ಮಗನನ್ನು ಕೊಡ್ತೀನಿ ಅಂತ ಹೇಳಿದಾಗ, ಅಯ್ಯೋ ನನ್ನ ಮಗು ಆಲ್ರೆಡಿ ಮಗು ಇದೆ, ಮತ್ತೊಂದು ಮಗು ಹೇಗಪ್ಪ ನನ್ನ ಜೀವನ ಸಾಗಿಸೋದು, ಹೇಗಪ್ಪ ಅದನ್ನು ಬೆಳೆಸೋದು, ಹೇಗಪ್ಪ ಸಾಕೋದು ಅಂತೇಳಿ ಭಯಪಡಬೇಡ. ಒಬ್ಬ ಮಗನು ಹೊರಗಡೆ ಬರಬೇಕಾದ್ರೆ ಒಬ್ಬ ಅಭಿಷಕ್ತನ ದೇವ್ರು ಎಬ್ಬಿಸಬೇಕಾಗಿದೆ. ಅದಕ್ಕೆ ದೇವರ ಮಕ್ಕಳೇ, ಇವತ್ತು ದೇವ್ರು ಹೋಗು ಸಭೆ ಸ್ಥಾಪನೆ ಮಾಡು, ಹೋಗು ಸ್ವಾರ್ಥ ಸಾರು, ಇಲ್ಲ ನನ್ನ ರಾಜ್ಯವನ್ನು ಕಟ್ಟು ಅಂತ ಹೇಳಿದಾಗ, ಅಯ್ಯೋ ನಮ್ಮ ಮುಂದೆ ಹೇಗಪ್ಪ ಜೀವನ ಹೇಗಪ್ಪ ಅಂತೇಳಿ ಭಯಪಡಬೇಡ. ಎಲ್ಲವನ್ನು ಬಿಟ್ಟು ನನಗೋಸ್ಕರ ಫುಲ್ ಟೈಮ್ ಮಿನಿಸ್ಟ್ರಿಗೆ ಬಾ ಅಂತ ಹೇಳಿದಾಗ ಭಯಪಡಬೇಡ, ಧೈರ್ಯವಾಗಿ ನೀನು ಮುಂದೆ ಹೋಗು. ದೇವರು ನಿನ್ನನ್ನು ಕೈ ಹಿಡಿದು ನಡೆಸ್ತಾರೆ. ಏಲಿಯನು ಆ ಕೇರಿ ತಳದಲ್ಲಿ ಕುಳಿತುಕೊಂಡಾಗ ಅವನಿಗೆ ಹಗಲು ಸಂಜೆ ಅವನಿಗೆ ಕಾಗೆ ಮಾಂಸ ರೊಟ್ಟಿ ತಂದುಕೊಟ್ಟಿದ್ದ ದೇವರು ಇವತ್ತು ನಮ್ಮನ್ನು ದೇವರು ಸಾಕಿ ಸಲಹಿಸೋದಿಲ್ವಾ? ಖಂಡಿತ ಅದನ್ನು ಸಾಕಿ ಸಲಹಿಸ್ತಾನೆ. ಯಾವ ವಿಷಯದಲ್ಲಿ ಭಯಪಡದಂತೆ ಧೈರ್ಯವಾಗಿ ನಿನ್ನ ಜೀವನ ಕುರಿತು ದೇವರು ನಿನಗೆ ಎಜುಕೇಷನ್ ಮಾಡು ಅಂತ ಹೇಳಿದಾಗ, ಇದು ಮಾಡು ಅಂತ ದೇವರು ವಾಗ್ದಾನ ನುಡಿದಾಗ ಧೈರ್ಯವಾಗಿ ನೀವು ಮಾಡ್ರಿ. ದೇವರ ಮಕ್ಕಳೇ, ದೇವರು ನಿಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಈ ವಾಕ್ಯದಿಂದ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡಲಿ, ದೇವರು ನಿಮ್ಮನ್ನು ಅನುಗ್ರಹಿಸಲಿ, ದೇವರು ನಿಮ್ಮನ್ನು ಬಲಪಡಿಸಲಿ. ಏನೇ ಹೋರಾಟ ಬಂದರೂ, ಏನೇ ಪ್ರತಿಕೂಲ ಬಂದರೂ, ಏನೇ ಕಷ್ಟ ಬಂದ್ರೂ ಯೇಸು ಕ್ರಿಸ್ತನ ಶಿಲುಬೆಯನ್ನು ಹೊತ್ತುಕೊಂಡ ಮೇಲೆ ಹಿಂದೆ ತಿರುಗಿ ನೋಡಬೇಡ್ರಿ. ಏನೇ ಕಲ್ಲಾಗಲಿ ಮುಳ್ಳಾಗಲಿ ಏನೇ ಬರಲಿ, ಬಂಡೆಗಳ ಅಡ್ಡ ಬರಲಿ, ಪ್ರತಿಕೂಲ ಬರಲಿ, ನಿಂದನೆಗಳು ಬರಲಿ, ನಾನಾ ವಿಧವಾದ ನೀನು ಮಾತಾಡೋದು ಸರಿ ಇಲ್ಲ, ನೀನು ತೊದಲು ನಾಲಿಗೆ, ನೀನು ಕರೆಕ್ಟಾಗಿ ವಾಕ್ಯ ಹೇಳ್ತಾ ಇಲ್ಲ ಅಂತೇಳಿ
ಅನೇಕರು ನಿಮಗೆ ವಿರುದ್ಧವಾಗಿ ಏನು ಮಾತಾಡಿದ್ರು ಪರವಾಗಿಲ್ಲ ದೇವ್ರ ಮಕ್ಕಳೇ, ಅದಕ್ಕೆ ಅವಕಾಶ ಶಿಲುಬೆ ಹೊರೋದಕ್ಕೆ ನೀನು ಪ್ರಾರಂಭ ಮಾಡಿದ್ಯಾ. ಅದು ಕಷ್ಟ ಆದರೂ ಸರಿ, ಅದು ಪ್ರತಿಕೂಲ ಆದರೂ ಸರಿ, ಅದು ಹೋರಾಟ ಆದರೂ ಸರಿ, ಯಾರು ಏನೇ ಮಾತಾಡಿದ್ರು ಸರಿ, ಅದಕ್ಕೆ ಮುಳ್ಳಾಗಲಿ ನಿಮಗೆ ಮುಳ್ಳಾಗಿ ಅಡ್ಡ ಬರ್ಬೋದು, ಕಲ್ಲು ನಿಮಗೆ ಅಡ್ಡ ಬರ್ಬೋದು. ಏನೇ ಬಂದ್ರೂ ಆ ಕ್ರಿಸ್ತನ ಶಿಲುಬೆಯನ್ನು ಕೆಳಗಿಳಿಸದಂತೆ ಓಟವನ್ನು ಸ್ಥಿರಚಿತ್ತಿಂದ ಮುಂದೆ ಓಡ್ರಿ. ಇವತ್ತು ಹೊಸದಾಗಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಯೇಸುಗೋಸ್ಕರ ಜೀವಿಸ್ತಾ ಇದೆಯಾ. ನಿನ್ನ ಗಂಡ ನಿನಗೆ ಅಡ್ಡ ಬರ್ಬೋದು, ನಿನ್ನ ಕುಟುಂಬ ನಿನಗೆ ಅಡ್ಡ ಬರ್ಬೋದು, ಸಂಬಂಧಿಕರು ನಾನಾ ವಿಧವಾದ ರೀತಿಯಲ್ಲಿ ಹೇಳ್ಬೋದು. ಆದರೆ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಹಿಂಬಾಲಿಸುತ್ತೀನಿ ಅಂತ ಹೇಳಿದ ಮೇಲೆ ಏನೇ ಹೋರಾಟ ಬಂದರು, ಏನೇ ಪ್ರತಿಕೂಲ ಬಂದ್ರು ಹಿಂದೆ ತಿರುಗಿ ನೋಡದಂತೆ ಮುಂದೆ ನೀನು ಓಡುವಂತನಾಗು. ದೇವರು ನಿನ್ನ ಸಂಗಡ ಇದ್ದಾರೆ ದೇವರ ಮಕ್ಕಳೇ. ಮತ್ತು ಹೊಸದಾಗಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಯೇಸುಗೋಸ್ಕರ ಜೀವಿಸ್ತಾ ಇದೆಯಾ. ನಿನ್ನ ಗಂಡ ನಿನಗೆ ಅಡ್ಡ ಬರ್ಬೋದು, ನಿನ್ನ ಕುಟುಂಬ ನಿನಗೆ ಅಡ್ಡ ಬರ್ಬೋದು, ಸಂಬಂಧಿಕರು ನಾನಾ ವಿಧವಾದ ರೀತಿಯಲ್ಲಿ ಹೇಳ್ಬೋದು. ಆದರೆ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಹಿಂಬಾಲಿಸುತ್ತೀನಿ ಅಂತ ಹೇಳಿದ ಮೇಲೆ ಏನೇ ಹೋರಾಟ ಬಂದ್ರು, ಏನೇ ಪ್ರತಿಕೂಲ ಬಂದ್ರು ಹಿಂದೆ ತಿರುಗಿ ನೋಡದಂತೆ ಮುಂದೆ ನೀನು ಓಡುವಂತನಾಗು. ದೇವರು ನಿನ್ನ ಸಂಗಡ ಇದ್ದಾರೆ ದೇವರ ಮಕ್ಕಳೇ. ಕೊನೆಯದಾಗಿ ನಾವು ಪ್ರಾರ್ಥನೆ, ರಾಜ ಮುಂದೆ ಇಟ್ಟಂತ ಹೆಜ್ಜೆಯನ್ನು ಕರ್ತನೆ ಹಿಂದೆ ತಿರುಗಿ ನೋಡದಂತೆ ಅಪ್ಪ, ಭಯ ಪಡಬೇಡ ಅಂತ ನೀನು ಹೇಳಿದೆಲ್ಲ ಸ್ವಾಮಿ. ನಾನು ನಿನ್ನ ಸಂಗಡ ಇರುತ್ತೇನೆ ಅಂತ ಹೇಳಿದ್ಯಾ. ನಾನು ನಿಮ್ಮನ್ನು ಸೃಷ್ಟಿಸಿದ್ದೇನೆ, ನಿಮ್ಮ ಹೆಸರು ಹಿಡಿದು ಕರೆದಿದ್ದೇನೆ ಅಂತ ನೀನು ಹೇಳಿದೆಲ್ಲ ಸ್ವಾಮಿ. ಯಾವುದಕ್ಕೂ ಭಯ ಪಡದಂತೆ ಮುಂದೆ ಹೋಗತಕ್ಕಂತೆ ನೀನು ನಮ್ಮ ಸಂಗಡ ಇದ್ದೀನಿ ಅಂತ ಹೇಳಿದೆಲ್ಲ ಸ್ವಾಮಿ. ಇವತ್ತು ಭಯಪಟ್ಟು ಕುಳಿತಿರುವಂಥ ಒಬ್ಬೊಬ್ಬರನ್ನ ಕರ್ತನೆ ನೀನು ತಾನೇ ಮುಟ್ಟಿರಾಚ ಅಪ್ಪ, ಅವರಿಗೆ ಧೈರ್ಯವನ್ನು ಕೊಡು, ಬಲ ಕೊಡು, ಕಳವಳಗೊಳ್ಳಬೇಡ, ಧೈರ್ಯದಿಂದಿರು, ಸ್ಥಿರಚಿತ್ತದಿಂದಿರು ಅಂತ ಹೇಳಿದೆಲ್ಲ ಸ್ವಾಮಿ ಕರ್ತನೆ. ಏಸಪ್ಪ ಸ್ತೋತ್ರಪ್ಪ, ಸ್ತೋತ್ರ ಏಸಪ್ಪ, ಸ್ತೋತ್ರ ಯೇಸುವೆ, ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ, ಸ್ತೋತ್ರ ರಾಜ, ಸ್ತೋತ್ರಪ್ಪ, ಸ್ತೋತ್ರ ಯೇಸುವೆ. ಪರಿಶುದ್ಧನೆ 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 ಅಪ್ಪ, ನೀವು ಒಳ್ಳೆಯವರಪ್ಪ, ಒಳ್ಳೆದನ್ನೇ ಮಾಡೋ ದೇವರಪ್ಪ. ಹೌದು ರಾಜ, ನೀ ನಮ್ಮನ್ನು ಭಯ ಪಡಬೇಡ, ನಾನು ನಿಮ್ಮ ಸಂಗಡ ಇದ್ದೇನೆ ಅಂತ ಹೇಳಿದೆಲ್ಲ ಸ್ವಾಮಿ ಕರ್ನೆ. ಪರಿಶುದ್ಧನೆ ಪರಿಶುದ್ಧನೆ ಏಸಪ್ಪ, ಹಾಲೆಲೂಯಾ, ಸ್ತೋತ್ರಪ್ಪ, ಸ್ತೋತ್ರ 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 ಕರ್ತನೆ. ಭಯ ಪಡದೆ ಧೈರ್ಯವಾಗಿ ಕರ್ತನೆ ಅಪ್ಪ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುವುದಕ್ಕೆ ಪ್ರಾರಂಭ ಮಾಡಿದಾಗ ಸ್ವಾಮಿ ಅಪ್ಪ ಹಿಂದೆ ತಿರುಗಿ ನೋಡದಂತೆ ಕರ್ತನೆ ಅಪ್ಪ, ಏನೇ ಅಡ್ಡ ಬಂದರೂ ಕೂಡ ನಿನ್ನ ನಾಮದಲ್ಲಿ ದುಡುವ ಹಾಗೆ ನಿಲ್ಲುವುದಕ್ಕೆ ಕೃಪೆ ಕೊಡು ರಾಜ. ನಮ್ಮನ್ನು ಅಭಿಷೇಕಿಸು ಉಡಬಲ ಶಾಂದರವಲ ರೇಖೆ ದೆನೆಮನ ಅಪ್ಪ, ನೀನು ಶಿಲುಬೆಯನ್ನು ಹೊತ್ತು ನಡೆಯುವುದಕ್ಕೆ ಕರ್ತನೆ ಅಪ್ಪ ಕರ್ತನೆ ಅಪ್ಪ. ಈಗ ರಾಜ ನಿನ್ನ ಮಂಜೂಷನ್ನು ಹೊತ್ತುಕೊಂಡು ನಡೆಯುವಾಗ, ನೀನು ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುವಾಗ ಏನೆಲ್ಲ ಅಡ್ಡ ಬಂದರೂ ಕೂಡ, ಏನೆಲ್ಲ ಪ್ರತಿಕೂಲಗಳು ಬಂದರೂ ಕೂಡ ಸ್ವಾಮಿ ಅಪ್ಪ ಕರ್ತನೆ ಮುಂದೆ ಮುಂದೆ ಹೊತ್ತುಕೊಂಡು ಹೋಗೋದಕ್ಕೆ ನಮಗೆ ಕೃಪೆಯನ್ನು ಕೊಡು, ಬಲವನ್ನು ಕೊಡು. ನೀನು ನಮ್ಮ ಸಂಗಡ ಇದ್ದೇನೆ ಅಂತ ಹೇಳಿದ್ಯಪ್ಪ, ನಾನು ನಿಮ್ಮನ್ನು ಹೆಸರಿದು ಕರೆದಿದ್ದೇನೆ ಅಂತ ಹೇಳಿದ್ಯಾ. ನೀನು ನನ್ನವನು ಅಂತ ಹೇಳಿದೆಲ್ಲ ಸ್ವಾಮಿ ಅಪ್ಪ ಕರ್ತನೆ. ನಾನು ನಿನ್ನ ಸಂಗಡ ಇರ್ತೇನೆ ಅಂತ ಹೇಳಿದೆಲ್ಲ ಸ್ವಾಮಿ. ಅಯ್ಯ ಏಸಯ್ಯ ನನ್ನ ಜೀವಧಾರೆ ನೀಯಾ, ಅಯ್ಯ ಏಸಯ್ಯ ನನ್ನ ಜೀವಧಾರೆ ನೀನಯ್ಯ. ನನ್ನ ಶಿಲುಬೆಯನ್ನೇ ಹೊರುವೆನಯ್ಯ, ಕಲ್ಲಾಗಲಿ ಮುಳ್ಳಾಗಲಿ ನಾ ಸಾರುವೆನಯ್ಯ. ನನ್ನ ಶಿಲುಬೆಯನ್ನೇ ಹೊರುವೆನಯ್ಯ, ಕಲ್ಲಾಗಲಿ ಮುಳ್ಳಾಗಲಿ ನಾ ಸಾರುವೆನಯ್ಯ. ನಿನ್ನ ಪ್ರೀತಿ ಇಲ್ಲವೇ ಜೀವಿಸುವೆನಯ್ಯ, ನೀನಿಲ್ಲದೆ ಈ ಜೀವ ಇಲ್ಲಯ್ಯ. ನಿನ್ನ ಪ್ರೀತಿ ಇಲ್ಲವೇ ಜೀವಿಸುವನಯ್ಯ, ನೀನಿಲ್ಲದೆ ಈ ಜೀವ ಇಲ್ಲಯ್ಯ. ಎಲ್ಲರೂ ಸೇರಿ ಅಯ್ಯ ನನ್ನ ಜೀವಧಾರೆ ನೀನ್ ಯಾ, ಅಯ್ಯ ಏಸಯ್ಯ ನನ್ನ ಜೀವಧಾರೆ ನೀನಯ್ಯ. ನನ್ನ ಪ್ರಾರ್ಥನೆ ಕೇಳುವಾತನೇ, ನನ್ನ ಕೂಗನ್ನೇ ಆಲಿಸುವಾತನೇ. ನನ್ನ ಪ್ರಾರ್ಥನೆ
ತಾರೆ ನೀನಯ್ಯ ಅಯ್ಯ ಏಸಯ್ಯ ನನ್ ಜೀವ ತಾರೆ ನೀನ್ ಯಾ ಪರಲೋಕ ರಾಜ್ಯವನ್ನು ಪಡೆದು ನೀ ಬರುವಾಗ ನನ್ನನ್ನು ಸೇರಿಸಿಕೊಳ್ಳಯ್ಯ ಪರಲೋಕ ರಾಜ್ಯವನ್ನು ಪಡೆದು ನೀ ಬರುವಾಗ ನನ್ನನ್ನು ಸೇರಿಸಿಕೊಳ್ಳಯ್ಯ ಪಾಪಿಯಾದೆ ಎಂದು ತಳ್ಳಾದೆ ನೀನು ಕರುಣಿಸಿ ಕಾಪಾಡಯ್ಯ ಅಯ್ಯ ಏಸಯ್ಯ ನನ್ ಜೀವ ತಾರೆ ನೀನಯ್ಯ ಎಲ್ಲರೂ ಸೇರಿ ಅಯ್ಯ ಏಸಯ್ಯ ಅಯ್ಯ ಏಸಯ್ಯ ನನ್ ಜೀವ ತಾರೆ ನೀನಯ್ಯ ಹೌದು ಏಸಪ್ಪ ಕರ್ತನೆ ಹಾಲೆಲೂಯ ಸ್ತೋತ್ರ ಅಪ್ಪ ಸ್ತೋತ್ರ ಯೇಸುವೆ ಹೌದು ರಾಜ ಕರ್ತನೆ ಅಪ್ಪ ಪರಲೋಕ ರಾಜನ ಪಡೆದು ನೀ ಬರುವಾಗ ಕರ್ತನೆ ಅಪ್ಪ ಹೌದು ರಾಜ ನೀ ನಮ್ಮನ್ನು ಸೇರಿಸ್ಕೋಬೇಕಪ್ಪ ಅಪ್ಪ ನಮ್ಮ ಪ್ರಾರ್ಥನೆ ಕೇಳುವ ದೇವರು ನಮ್ಮ ಕೂಗನ್ನು ಆಲಿಸೋ ದೇವರು ನಮ್ಮ ದುಃಖವನ್ನು ಸಹಿಸಿಕೊಳ್ಳೋ ದೇವರಪ್ಪ ನಮ್ಮ ಕಣ್ಣೀರನ್ನು ಒರೆಸೋ ದೇವರು ನೀನಾಗಿದೆ ಸ್ವಾಮಿ ಹೌದು ರಾಜ ಅಪ್ಪ ಭಯಪಡದೆ ಕರ್ತನೆ ನಾವು ನೀ ನಮ್ಮ ಸಂಗಡ ಇದೆಯಲ್ಲಪ್ಪ ನೀ ನಮ್ಮ ಜೊತೆ ಇರೋದಕ್ಕಾಗಿ ಸ್ತೋತ್ರಪ್ಪ ಮಗಳೇ ಭಯಪಡಬೇಡ ಧೈರ್ಯವಾಗಿರು ದೇವರು ನಿನ್ನ ಸಂಗಡ ಇದ್ದಾರೆ ದೇವರು ನಿನ್ನ ಜೊತೆ ಇದ್ದಾರೆ ದೇವರು ನಿನ್ನ ಸಂಗಡ ಇದೆ ನಿನ್ನ ಜೊತೆ ಇದು ನಿಮ್ಮ ನಡೆಸೋದಕ್ಕೆ ಆತನ ಶಕ್ತನಾಗಿದ್ದಾನೆ ಅಲ್ಲೆಲ್ಲೂಯ ಸ್ತೋತ್ರ ಅಪ್ಪ ಸ್ತೋತ್ರ ಯೇಸುವೆ ಅಪ್ಪ ಕರ್ತನೆ ಹೌದಪ್ಪ ಸ್ವಾಮಿ ಕರ್ತನೆ ಅಪ್ಪ ಕರ್ತನೆ ಈಗ ರಾಜ ನೀನು ಹೊತ್ತುಕೊಂಡು ನಡೆಯುವಂಥ ಸಮಯದಲ್ಲಿ ಪ್ರತಿಕೂಲಗಳು ಹೋರಾಟಗಳು ಏನೇ ಬಂದರೂ ಎದುರಿಸಿ ನಿಲ್ಲುವುದಕ್ಕೆ ಕೃಪೆಯನ್ನು ಕೊಡು ಬಲವನ್ನು ಕೊಡು ಅಭಿಷೇಕವನ್ನು ಕೊಡು ರಾಜ ಭಯಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ದೀರ್ಘಮಯಗೊಳಿದ್ರು ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ನೀನು ಹೇಳಿದೆಯಲ್ಲ ಸ್ವಾಮಿ ಹಾಗೆ ಕರ್ತನೆ ನೀನು ನಮ್ಮನ್ನು ಧೈರ್ಯಪಡಿಸಿದ್ದಕ್ಕಾಗಿ ಸ್ತೋತ್ರ ನೀನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ನಿನ್ನ ಕೃಪೆಗಾಗಿ ಸ್ತೋತ್ರ ನಿನ್ನ ಅದ್ಭುತಕ್ಕಾಗಿ ಸ್ತೋತ್ರ ಇದುವರೆಗೂ ನಮ್ಮ ಸಂಗಡ ಇದು ನಮ್ಮ ಜೊತೆ ಇದು ನಮ್ಮ ನಡೆಸಿದ್ದಕ್ಕಾಗಿ ಸ್ತೋತ್ರ ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ನಮ್ಮನ್ನೇ ನಾವು ತಗ್ಗಿಸ್ಕೊಳ್ತಾ ಇದ್ದೀವಿ ನಾವು ತಗ್ಗಬೇಕು ನಿನ್ನ ನಾಮ ಮಾತ್ರ ಮೇಲೆ ಎತ್ತಲ್ಪಡಬೇಕು ರಾಜ ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ ಕರ್ತನೆ ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಅದ್ಭುತಕ್ಕಾಗಿ ಸ್ತೋತ್ರ ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೀನಿ ತಂದೆ ಆಮೇಲೆ